ಇಲ್ಲಿ ಮೊದಲನೇ ಸಲ ಬಂದವನು ಎರಡನೇ ಸಲ ಬರಲೇಬೇಕು, ಎರಡನೇ ಸಲ ಬಂದವನು ಖಂಡಿತವಾಗ್ಲೂ ಮೂರನೇ ಸಲ ಬಂದೇ ಬರ್ತಾನೆ. ಈ ಒಂದು ಟೀಮ್ಗೆ ಜಾಯಿನ್ ಆಗಿದ್ದು ಹೇಗೆ? ಸರಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಹೋಗಿದ್ದೆ. ನಾವು ಮಹಾಲಯ ಅಮಾವಾಸ್ಯೆ ದಿನ. ಯೂಶಲಿ ನಮಗೆಲ್ಲ ಏನಂದ್ರೆ ಕ್ಯಾಮ್ರಾದ ಮುಂದೆ ಈ ತರ ಮಾತಾಡೋದಕ್ಕೆ ತುಂಬಾ ಈಸಿ ಅನ್ಸುತ್ತೆ. ಡೈರೆಕ್ಟ್ರು ಹೇಳಿದ್ರು ಒಂದ್ ದಿನದಲ್ಲಿ ನಡೆಯೋ ಕತೆ ಅಂತ. ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಏನ್ ಇನ್ಸಿಡೆಂಟ್ ಅದು? ನೀವು ವೆಬ್ ಸೀರೀಸ್ 4 ನೋಡ್ಬೇಕು. ನಿಮ್ ಕ್ಯಾರೆಕ್ಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ ಲಕ್ಷಣ ಇದೆ ನಿಮ್ ಪೊಲೀಸ್ ಏನಿಲ್ಲ, ಶೇವಿಂಗ್ ಮಾಡ್ಕೊಂಡು ನೀವು ಬೇಡ ಬಿಟ್ಟಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ಅವತ್ತು 2 ಘಟನೆ ನಡೆದಿರುತ್ತೆ. ಒಂದು, ಆಂಕರ್ ಮಂಜುನಾಥ್ ಶ್ರೀನಿವಾಸ್ ಅವರು ಅವ್ರ ಸ್ಟೇಟಸ್ಗೆ ಪೊಲೀಸ್ ಅಂದ್ರೆ ಖಡಕ್ ಆಗಿರೋ ಪೊಲೀಸ್ ಆಗಿ ಒಂದು ಫೋಟೋ ಹಾಕಿರ್ತಾರೆ. ಇನ್ನೊಂದು, ಈಗಿನ್ನು ಪ್ರೆಸ್ ಮೀಟಿಗೆ ಬಂದು ಹೋಗಿದ್ದು ಮಂಜು ಯಾಕೆ ಈ ತರ ವೇಷ ಹಾಕೊಂಡಿದ್ದಾರೆ ಅಂತ ನಮಗೆಲ್ಲ ಶಾಕ್ ಆಗೋಗಿರುತ್ತೆ. ಅದು ಏನು ಅಂತ ಆಲ್ರೆಡಿ ನಾನು ನಿಮಗೆ ಬಿಟ್ಕೊಟ್ಟಿದ್ದೀನಿ. ಬೆಂಗಳೂರು ಆ ಒಂದು ಘಟನೆ ವೆಬ್ ಸೀರೀಸ್ಗಾಗಿ ನಮ್ಮೆಲ್ಲರ ಮಂಜು ಅವರು ಆ ರೀತಿ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಒಳ್ಳೆ ಪೊಲೀಸ್ ಆಗಿ ಬರ್ತಾ ಇದ್ದಾರೆ, ಒಂದು ಖಡಕ್ ಆಗಿರೋ ಪೊಲೀಸ್ ಆಗಿದ್ದಾರೆ. ಸೊ ಇಷ್ಟೋ ತನಕ ನಾನು ಇವರೆಲ್ಲರೂ ಕೂಡ ಮಾತಾಡ್ಸಿದೆ. ಮಂಜು ಅವ್ರು ಮಿಸ್ ಆಗಿದ್ರು. ಸೊ ಮಂಜು ಅವ್ರು ಇವಾಗ ಜಾಯ್ನ್ ಆಗಿದ್ದಾರೆ. ಜೊತೆಗೆ ದೀಪಕ್ ಅವ್ರು ಕೂಡ ಅವ್ರ ಜೊತೆಗಿದ್ದಾರೆ. ಸೊ ಇಬ್ರಿಗೂ ವೆಲ್ಕಮ್ ಮಾಡೋಣ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಥ್ಯಾಂಕ್ ಯು. ಅಲ್ಲ, ಯಾರಿಗೂ ಒಂದು ಹಿಂಟ್ ಕೊಡದೆ ನೀವು ಪೊಲೀಸ್ ಆಗಿದ್ದೀರಲ್ಲ, ಹೇಗೆ? ಸಸ್ಪೆನ್ಸ್ ನಮ್ಮ ಸ್ಟೋರಿ ಇಲ್ಲೂ ಸಸ್ಪೆನ್ಸ್. ಎಷ್ಟು ಖುಷಿ ಆಗ್ತಿದೆ. ಒಂದು ಜರ್ನಿ ಇರುತ್ತಲ್ಲ, ಎಲ್ರಿಗೂ ಒಂದು ಆಸೆ ಇರುತ್ತೆ. ನಾನೇ ಇವಾಗ ನಾನು ಆಂಕರ್ ಆಗಿದ್ದೀನಿ ಅಂದ್ರೆ ಆಕ್ಟ್ ಮಾಡಬೇಕು, ಮತ್ತೊಂದೇನೋ ಮಾಡಬೇಕು ಅಥವಾ ಗುರ್ತಿಸ್ಕೋಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಏನ್ ಅನ್ನಿಸ್ತಾ ಇದೆ? ಇಲ್ಲಿ ತನಕ ಇಲ್ಲಿದ್ರಿ ಅಲ್ಲೋಗಿದ್ದೀರಾ, ಇವಾಗ ಏನ್ ಅನ್ನಿಸ್ತಿದೆ? ತುಂಬಾ ಖುಷಿ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನಮ್ಮ ಮನೆಗೆ ನನಗೆ ವೆಲ್ಕಮ್ ಮಾಡಿದ್ದಕ್ಕೆ. ಅಂಡ್ ನೀವು ಹೇಳಿದಾಗ್ಲೇ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನ್ಸಿರುತ್ತೆ. ಈಗ ನಿಮ್ಗೂ ಕೂಡ ಕನ್ಸಿರುತ್ತೆ. ಪ್ರತಿಯೊಂದು ಸೆಲೆಬ್ರಿಟಿಗೂ ಕೂಡ ನಾವು ಇಂಟರ್ವ್ಯೂ ಮಾಡ್ತೀವಿ. ನನಗೆ ಯಾರು ಇಂಟರ್ವ್ಯೂ ಮಾಡ್ತಾರೆ ಅನ್ನೋ ಕ್ವಶನ್ ಮಾರ್ಕ್. ಸೊ ಬಹುಶಃ ನನ್ನ ಮೊದಲ ಆಂಕರ್ ನೀವೇನೆ ಇಂಟರ್ವ್ಯೂ ಮಾಡ್ತಿರುವಂತವ್ರು. ಥ್ಯಾಂಕ್ ಯು ಸೋ ಮಚ್. ಅದು ಸುಮಾರು ಸಲ ಈಗೇನೆ ಏನಾಗ್ತಿದೆ ಅಂದ್ರೆ ಡೇ ಟು ಡೇ ಡೆವಲಪ್ಮೆಂಟ್ಸ್ ಹುಡುಕ್ತಾ ಇರ್ತೀವಿ. ಇವತ್ತೇನಿದೆ, ಏನ್ ಕೊಡಬೇಕು ಅನ್ನೋಂಥದ್ದು ಇರುತ್ತೆ. ಅಂತ ಟೈಮಲ್ಲಿ ಏನು ಇಲ್ಲದೆ ಇದ್ದಾಗ ನಮ್ಗೆ ಏನ್ ಮಾಡ್ತಿದೀವಿ, ಏನು ಇಲ್ವಲ್ಲ ಡೆವಲಪ್ಮೆಂಟ್ಸ್ ಅಂತ ಬಂದಾಗ ಪ್ರತಿಯೊಬ್ಬರನ್ನು ನಾವು ಮೈಕ್ ಹಿಡಿಯೋದಾಯ್ತು, ನಮ್ಮನ್ನು ಯಾರು ಮೈಕ್ ಹಿಡಿತಾರೆ ಅನ್ನುವಂಥದ್ದಿತ್ತು. ಸೊ ಆ ಒಂದು ಆಪರ್ಚುನಿಟಿ ಇವತ್ತು ಇಲ್ಲಿ ಕೂತಿದ್ದೀನಿ ಅಂತಂದ್ರೆ ಬಿಕಾಸ್ ಆಫ್ ನನ್ನ ಫಸ್ಟ್ ಡೈರೆಕ್ಟರ್ ಗುರುದತ್ ಅವ್ರಿಗೆ. ಸೊ ಆಂಕರಿಂಗ್ ಇಂದಾನೆ ನನಗೆ ಆಕ್ಟಿಂಗ್ ಚಾನ್ಸ್ ಸಿಕ್ಕಿರುವಂಥದ್ದು ಸಾಕಷ್ಟು ಖುಷಿ ವಿಚಾರ. ಬಿಕಾಸ್ ಯಾಕಂತಂದ್ರೆ ಏನೂ ಇಲ್ಲದೆ ಏನೂ ಮಾಡದೆ ಸುಮ್ ಕೂತಿರೋದಕ್ಕಿಂತ ನಮ್ಗೆ ಸಿಕ್ಕಿರುವಂಥ ಅವಕಾಶನ ಯುಟಿಲೈಸ್ ಮಾಡ್ಕೊಂಡಾಗ ಅದರಿಂದ ಇನ್ನೊಂದು ಅವಕಾಶ ಸಿಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಾನು ಡೈರೆಕ್ಟ್ರನ್ನ ಮಾತಾಡ್ಸಿದೆ ಅವಾಗಲೇ, ಮಂಜು ಅವ್ರನ್ನ ಹಿಂಗೆ ಹುಡುಕಿದ್ರಿ ಅಂತ. ಅವರು ನಿಮ್ದು ಆ್ಯಂಕರಿಂಗ್ದು ಒಂದೆರಡು ವಿಡಿಯೋ ನೋಡ್ಬಿಟ್ಟು ಇವ್ರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ, ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ. ಸೊ ಇದೊಂದು ಜರ್ನಿ ಇದೆಯಲ್ಲ, ಅದೊಂದು ಪ್ರೀಶಿಯಸ್ ಅಂದರೆ ಪ್ರತಿಯೊಬ್ಬರಿಗೂ ಪ್ರೀಶಿಯಸ್ ಇರುತ್ತೆ. ಸೊ ನಿಮ್ಮ ಆ್ಯಂಕರಿಂಗಿಂದ ಆ್ಯಕ್ಟರ್ವರೆಗೂ ಬಂದಿದ್ದೀರಾ, ಎಷ್ಟು ಖುಷಿ ಇದೆ ಅದರಲ್ಲಿ? ಖುಷಿ ಅನ್ನೋದಕ್ಕಿಂತ ಜವಾಬ್ದಾರಿ ಹೆಚ್ಚಾಯ್ತಾ ಅನ್ನೋಂಥದ್ದು. ಬಿಕಾಸ್ ಯಾಕಂತಂದ್ರೆ ಆಂಕರಿಂಗ್ ಅಲ್ಲಿ ನಾನು ಎಷ್ಟೇ ಪಳಗಿರ್ಬೋದು, ಬಟ್ ಈಗ ಆಕ್ಟಿಂಗ್ ಅಲ್ಲಿ ಇನ್ನೂ ಅಂಬೆಗಾಲಿಡ್ತಿರುವಂಥದ್ದು. ಸೊ ಸಾಕಷ್ಟು ಹೊಸ ಕಲಾವಿದರಾದ್ರು ಆಕ್ಟಿಂಗ್ ಅಲ್ಲಿ ನಾನು ಹೊಸಬ, ಬಟ್ ಅವರೆಲ್ಲ ಹಳಬ್ರು. ಸಾಕಷ್ಟು ಕಲ್ತಿದ್ದೀನಿ, ಕಲಿಬೇಕಾಗಿರುವಂಥದ್ದು ಬೆಟ್ಟದಷ್ಟಿದೆ. ಓಕೆ, ಮೊದಲ ಹೆಜ್ಜೆ ಸಕ್ಸಸ್ ಸಿಗ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಈ ಒಂದು ಟೀಮ್ಗೆ ಜಾಯಿನ್ ಆಗಿದ್ದು ಹೇಗೆ? ಟೀಮ್ಗೆ ಜಾಯಿನ್ ಆಗಿದ್ದು ಹೇಗೆ ಅಂತಂದ್ರೆ, ಈಗ ಆಂಕರಿಂಗ್ ಮಾಡ್ತಿರುವಂತದ್ದು ನಮ್ದೇನಿದ್ರು ಈಗ ಡಿಜಿಟಲ್ ಯುಗ ಅಲ್ವಾ, ಯಾರಿಗೆ ಹೆಂಗ್ ಅವಕಾಶ ಸಿಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಇದೇ ರೀತಿ ಇನ್ಸ್ಟಾ ಮತ್ತೆ ಫೇಸ್ಬುಕ್ ಅಲ್ಲಿ ಗುರುದತ್ ಅವ್ರು ನನ್ನ ಆಂಕರಿಂಗ್ ನೋಡ್ತಾರೆ. ಸೊ ಮೆಸೇಜ್ ಮಾಡ್ತಾರೆ. ಸೊ ನೋಡ್ಬಿಟ್ಟು ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು, ಈವನ್ ಆ ಒಂದು ಶಾಂತಿ ಶಾರ್ಟ್ ಫಿಲ್ಮ್ಗೆ ನನಗೆ ಸೋಲ್ಜರ್ ಕ್ಯಾರೆಕ್ಟರ್ ಕೇಳಿದ್ದು. ಅವ್ರ ವಾಯ್ಸ್ ನೋಡ್ಬಿಟ್ಟೆ ನನಗೆ ಸೆಲೆಕ್ಷನ್ ಮಾಡ್ತಾರೆ. ಅಂಡ್ ಹೈಟು ಕೂಡ ಇತ್ತಲ್ಲ, ಸೊ ಸ್ವಲ್ಪ ವೆಯ್ಟ್ ಆಗ್ಬೇಕಿತ್ತು, ಬಟ್ ಆಗಿನ್ನೂ ಸಣ್ಣ ಇದ್ದೆ. ಸೊ ಅದಾದ ನಂತರ ಅವರು ಕ್ಯಾರೆಕ್ಟರ್ ಫಿಕ್ಸ್ ಆಗಿದ್ರು. ಬಟ್ ಅದಕ್ಕಿಂತ ಮುಂಚೆ ನಾವು ನನ್ನ ಲುಕ್ ಟೆಸ್ಟ್ಗಾಗಿ ಎಲ್ಲೂ ಕೂಡ ಕರೆದಿರ್ಲಿಲ್ಲ. ಡೈರೆಕ್ಟ್ ಶೇವ್ ಮಾಡ್ಕೊ ಬನ್ನಿ ಅಂತ ಸಾಕು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಹೋಗಿದ್ದೆ. ನಾವು ಮಹಾಲಯ ಅಮಾವಾಸ್ಯೆ ದಿನ ಭೇಟಿಯಾಗಿದ್ದು. ಓಡಿಸಿದ್ರು ನಾವಿಬ್ರೆ ಓಡಿದ್ದು. ನಾನ್ ಇವ್ರು ನಟ್ಟಾಡ್ಸ್ಕೊಂಡು ಹೋಗ್ತಾ ಇದೀನಿ, ಇವ್ರು ಓಡ್ತಾ ಅವ್ರು ಸುಮ್ನೆ. ಕಳ್ಳ ಪೊಲೀಸ್ ಟೆರರಿಸ್ಟ್, ಈ ಕಡೆ ಸೋಲ್ಜರ್. ರಿವೀಲ್ ಮಾಡ್ಬೋದು, ಈಗ ರಿವೀಲ್ ಮಾಡ್ಬೋದು. ಇಟ್ಕೊಂಡೆ ಯಾವ್ದೋ ಒಂದು AK-47 ಬಂದು ಕೊಟ್ಟವ್ರೆ. ಅದ್ ನನಗಿಂತ ಉದ್ದ ಐತದು. ನೀವೇ ಆರಡಿಯೇ, ಆಗ ನಿಮಗಿಂತ ಉದ್ದನಾ? ಹಿಡ್ಕೊಂಡು ಓಡ್ಬೇಕಲ್ಲ, ಅದೇ ನೈಸ್ ರೋಡ್ ಅಲ್ಲ ಅದು. ಅದಕ್ಕೆ ಸಣ್ಣ ಆಗಿದ್ದು, ಮುಂಚೆನೆ ಸಣ್ಣ ಇದೆ, ಇನ್ನೂ ಸಣ್ಣ. ಸೊ ಆತರ ಇತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಹೇಳಬೇಕು ಅಂತಂದ್ರೆ. ಅವತ್ತೆಲ್ಲ ಆಗಿ ಕಾಲೆಲ್ಲ ಉಳುಕ್ಬಿಟ್ಟು ನಾನು ನೆಕ್ಸ್ಟ್ ಆ ಕಾಲು ಉಳುಕ್ದಾಗ ನಾನು ಗೊತ್ತಾಗ್ಲಿಲ್ಲ ನನಗೆ ಮಾಡೋಣ ಅಂತ.
ಇವ್ರು ಬೇಡ ಇವ್ರಿಗೆ Okay. ಗೊತ್ತಾಗಿದೆ ಯಾಕಂತಂದ್ರೆ ಒಂದಷ್ಟು ಶೂಟಿಂಗ್ಸ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ರಲ್ಲ ಹೌದು. ಸೊ ಇವ್ರಿಗೆಲ್ಲ ಗೊತ್ತು ಹೆಂಗಿರುತ್ತೆ ಅಂತ. ನಾನೇನ್ ಮಾಡಿದ್ವಿ, ಜೋಶ್ ಅಲ್ಲ ನಂಗೆ ಜೋಶ್, ಫಸ್ಟ್ ಡೇ ಹಾ. ಶೂಟ್ ಮಾಡ್ಕೊಂಡ್ ಬಂದೆ. ಅದಾದ್ಮೇಲೆ ಏನಾಯ್ತು, ಕಾಲು ಉಳುಕ್ಬಿಡ್ತು. ಅವತ್ ನೈಟ್ ನನಗೆ ಗೊತ್ತಾಗಿದ್ದು ಆಕ್ಚುಲಿ, ಬೆಳಗ್ಗೆ ಎದ್ದೊಳ್ಳೆ ಇಲ್ಲ. ಫೋನ್ ಮಾಡಿದ್ರೆ ಎತ್ತಿರ್ಲಿಲ್ಲ ಪಕ್ಕ. ಎತ್ತುತ್ತಿರ್ಲಿಲ್ಲ. ಸೊ ಈ ತರ ಆಪರ್ಚುನಿಟಿ ಬಂದಿದ್ದು. ಹ್ಮ್. ಅಂಡ್ ಫಸ್ಟ್ ಸ್ಕ್ರೀನ್ ಶೇರ್ ಮಾಡಿದ್ದು ಇವರೊಟ್ಟಿಗೆ. ದೀಪಕ್ ಅವ್ರ ಜೊತೆಗೆ. ಅಟ್ಟಾಡ್ಸ್ಕೊಂಡು ಓಡ್ತಾ ಹಾ. ಇದ್ದೆ. ಓಡ್ತಾ ಎಂಟೈರ್ ಶಾರ್ಟ್ ಫಿಲ್ಮ್ ಓಡಿದೀವಿ. So, ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಟೀಮ್ ಆಕ್ಚುಲಿ. ಅದು ಶಾಂತಿಯಿಂದ ಮತ್ತೀಗ ಬೆಂಗಳೂರಿನ ಆ ಒಂದು ಘಟನೆಗೆ ಹಂಗೆ ಕಂಟಿನ್ಯೂ Okay. ಆಗ್ತಾ ಇದೆ. ಬಟ್ ಅದ್ರಲ್ಲೂ ಹೇಳ್ಬೇಕು ಡೈರೆಕ್ಟರ್ ಬಗ್ಗೆ, ನಮ್ಗೆ ಇದ್ದಿದ್ದು ಕಡಿಮೆ ಹ್ಮ್ ಟೈಮಿಂಗು. ಬಟ್ ಅಲ್ಲಿ ಎವಿಡೆಂಟ್ ಆಗಿ ಹಿ ಯೂಸ್ ಟು ಪರ್ಫಾರ್ಮ್ ಮಾಡಿಸ್ತಾ ಇದ್ರು. ಆ ಒಂದ್ 2 ಶಾರ್ಟ್ ಅಲ್ಲಿ ಬಂದ್ರು ಇಬ್ರಿಗೂ ಪರ್ಫಾರ್ಮೆನ್ಸ್ ಇತ್ತು. ಹೌದು, ಇವ್ರದ್ದು ಡೈಲಾಗ್ಸ್ ಜಾಸ್ತಿ ಇಲ್ಲ, ಎಕ್ಸ್ಪ್ರೆಷನ್ ಜಾಸ್ತಿ ಇತ್ತು. ನನ್ಗೆ ಹಿಂದಿನೇ Dialogues? ಬರ್ತಿರ್ಲಿಲ್ಲ, ಬರೀ ಹಿಂದಿ ಹಿಂದಿ? ಡೈಲಾಗ್ಸ್. ಹೇಗೆ ಕಲ್ತ್ಕೊಂಡ್ರ ಹಿಂದಿ? ಇಲ್ಲ, ಬೈ ಹ್ಯಾಟ್ ಮಾಡಿ. ಬಾಯ ಅರ್ಥ ಮಾಡ್ಕೊಳಕ್ಕೂ ಟ್ರೈ ಮಾಡ್ಲಿಲ್ಲ. ಅರ್ಥನೂ ಇಲ್ಲ, ಏನೂ ಇಲ್ಲ. ಹ್ಮ್. ಭಗವತ್ ಜಸ್ಟ್ ಸರೆಂಡರ್ ಅಷ್ಟೇ. ಇನ್ನೇನಿಲ್ಲ. Okay, ಆ, ಎಲ್ಲ ಡಬ್ಬಿಂಗ್ ಟೈಮಲ್ಲಿ ಅಲ್ಲೇನ ಓಡ್ತಾ Okay, ಹಂಗು ಹಿಂಗು ಆ. ಮಾಡಿದ್ವಿ. ಬಟ್ ಡಬ್ಬಿಂಗ್ ಟೈಮಲ್ಲಿ correct ಹಂಗೆ ಹೆಂಗ್ ಆಗಿಲ್ಲ. ಬೇಕು ಹೆಂಗ್ ಹ್ಮ್. ಬೇಕು ಅಲ್ಲೇ ಅವ್ರಿದ್ರಲ್ಲ. ಹ್ಮ್. ನನ್ಗೆ ಏನಂತಂದ್ರೆ, ಒಬ್ಬ ಡೈರೆಕ್ಟರ್ ಏನಾದ್ರೂ ಅವ್ರ ವರ್ಷನ್ ಅಲ್ಲಿ ಕೇಳಿದಾಗ, ಹ್ಮ್. ನಮ್ದು ಏನೇ ಹೋದ್ರು ಕೂಡ, ಇವಾಗ ನೀವಾಗಿರ್ಬೋದು ನಾನಾಗಿರ್ಬೋದು, ಏನಾಗುತ್ತೆ ಅಂತಂದ್ರೆ ನ್ಯೂಸ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಮ್ದು ಆ ನ್ಯೂಸ್ ಸ್ಲ್ಯಾಂಗ್ ಹಂಗೆ ಹೋಗುತ್ತೆ. ಹೌದು. ಈಗ್ಲೂ ಕೂಡ ನಂದು ಹ್ಮ್. ಎಷ್ಟೋ ಡೈಲಾಗ್ಸ್ ಹಂಗೆ ಅನ್ಸುತ್ತೆ ಹಂಗೆ ನನಗೆ. ಬರುತ್ತೆ. ಹೌದು. ಬಟ್ ಅವ್ರಿಗೆ ಹೆಂಗ್ ಬಂದಿದೆಯೋ ಗೊತ್ತಿಲ್ಲ. ಬಟ್ ಅಲ್ಲಿ ಹೋದಾಗ ಇದು ಓಕೆನಾ ಅಂತ ಕೇಳಿದೆ. ಹ್ಮ್. ಅವರು ಆಲ್ಮೋಸ್ಟ್ ಒಂದಷ್ಟು ಶಾರ್ಟ್ಸ್ ಇವಿನ್ ನಾನೇ ಒಪ್ಕೊಂತೀನಿ, ಅವ್ರು ಹೇಳಿರ್ಬೋದು ನಿಮ್ಗೆ ಆ. ಯಾರು ತಗೊಂಡಿಲ್ಲ ಅಂತ, ಬಿಕಾಸ್ ನಾನೇ ನೀವೇ. ಜಾಸ್ತಿ ತಗೊಂಡಿರೋರು. ಹ್ಮ್. ಅವ್ರು ಆಫ್ ದಿ ತಗೊಂಡಿರೋದು ರೆಕಾರ್ಡ್ ಅಂತ ಹೇಳಿದ್ರು ಅನ್ಕೊಂಡಿರ್ತೀನಿ. ನೀವೇ ಅಂತ. ಇಲ್ಲ ನೀವ್ ಅಲ್ಲಿ ಹೋಗ್ ಬಂದ್ರಲ್ಲ ಅವಾಗ ಹೇಳಿದ್ರು ನೀವೇ ಅಂತ. ಹೇಳಿದ್ರು ಹೌದು. ಪರವಾಗಿಲ್ಲ ಬಿಡಿ, ಆಯ್ತು. ಯಾಕಂದ್ರೆ ಅದಕ್ಕೆ ನಾನು ಹೇಳಿದ್ದಾಗ್ಲಿ, ಹ್ಮ್. ಇನ್ನೂ ಕಲಿಯುವಂತ ಬೆಟ್ ಜಾಸ್ತಿದೆ ಅಂತ. ಹಾ. ಸೊ ನ್ಯೂಸ್ ಫಾರ್ಮ್ಯಾಟ್ಗೆ ಹೋಗುತ್ತೆ ಅದು, ಏನೇ ಮಾಡಕ್ ಹೋದ್ರು ಹಂಗೆ ಹೋಗ್ಬಿಡುತ್ತೆ ಅದು. ಹ್ಮ್. ಸೊ ಈಗ್ಲೂ ನಾನು ಕ್ಯಾಶುಯಲ್ ಆಗಿ ಮಾತಾಡ್ತಿದ್ರು, ನಿಮ್ಗೆ ವಾಯ್ಸ್ ಅವ್ರು ಕೊಟ್ಟಂಗೆ ಐತಲ್ಲ ನಿನ್ನ ವಾಯ್ಸು ಹ್ಮ್. ಅಂತಾರೆ. ಹೌದು. ಸೊ ಹಾಗಾಗಿ ಅದನ್ನ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅನ್ನುವಂತ ಚೇಂಜಸ್ ಎಲ್ಲ ಮಾಡಿಸಿದ್ರು. ಹ್ಮ್. ಅದಾದ ನಂತರ ಏನಾಯ್ತು ಅಂತಂದ್ರೆ, ನಿಮಗ್ ಓಕೆ ಅಂತಂದ್ರೆ ಹೇಳಿ, ಇದಾದ ನಂತರ ನೆಕ್ಸ್ಟ್ ಟೇಕ್ ತಗೋಣ ಅಂತ ಹೇಳಿ ಅದ್ಮೇಲೆ ಓಕೆ. ಅಂಡ್ ಕೋಆರ್ಟಿಸ್ಟ್ ಸಪೋರ್ಟ್ ಹ್ಮ್. ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂಡ್ ನಮ್ಮ ಹೀರೋಯಿನ್ ಸ್ಪೆಷಲ್ ಆಗಿ ಹ್ಮ್. ಎದುರಿಸ್ಬಿಟ್ಟವ್ರು ನನಗೆ. ಬಟ್ ಅದು ಟೆಲಿಕಾಸ್ಟ್ ಆಗಲ್ಲ. ಅಂದ್ರೆ ದೆವ್ವದ್ ತರ ಎದುರಿಸಿದ್ರ ಏನು? ಇಲ್ಲ, ಒಟ್ನಲ್ಲಿ ಎದುರಿಸಿದ್ದಾರೆ, ಒಟ್ನಲ್ಲಿ ಎದುರಿಸಿದ್ದಾರೆ, ಆದ್ರೆ ಟೆಲಿಕಾಸ್ಟ್ ಆಗಲ್ಲ. ಆಗಲ್ಲ. ಆಗಲ್ಲ ತಾನೆ, ಇವಾಗ ಹೇಳ್ಬೋದು ತಾನೆ ಆಗಲ್ಲ ಅಂದ್ಮೇಲೆ. ಒಬ್ಸೆಷನ್ ಪೊಸೆಸ್ಡ್ ಅಂತಾರಲ್ಲ. ಹಾ ಹಾ ಆತರ ಎದುರಿಸಿದ್ರು. ಎದ್ರುಕೋಬಿಟ್ರ? ನಾನು ಅವ್ರು ಕಾಪಾಡಕ್ ಹೋದೆ, ಬಟ್ ಅವರೇ ನಂಗೆ ಎದುರಿಸಿದ್ರು. ಎದುರಿಸಿದ್ರು. Yes. ಪಾಯಿಂಟ್ ಅದು. ಯೂಶಲಿ ನಮಗೆಲ್ಲ ಏನಂದ್ರೆ ಕ್ಯಾಮ್ರಾದ ಮುಂದೆ ಈ ತರ ಮಾತಾಡೋದಕ್ಕೆ ತುಂಬಾ ಈಸಿ ಅನ್ಸುತ್ತೆ. ಹ್ಮ್ ಬಟ್ ಅದ್ರ ಜೊತೆ ವರ್ಕ್ ಮಾಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಆಕ್ಟಿಂಗ್ ಅಂತ ಬಂದಾಗ ಎಲ್ಲಿ ಅಂದ್ರೆ ನೀವು ಕಲ್ತಿದ್ರ ಮುಂಚೆನೆ ಅಥವಾ ಅದೇ ಫಸ್ಟಾ ಹೇಗೆ? ಇದೇ ಫಸ್ಟ್. ಅದಕ್ಕಿಂತ ಮುಂಚೆ ನಾನು ಸುಮ್ನೆ ಆಕ್ಟಿಂಗ್ ನೋಡ್ಬೇಕು ಹೆಂಗ್ ನಡೆಯುತ್ತೆ ಅನ್ನೋದಕ್ಕೆ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದೆ. ಹ್ಮ್. 500 ರೂಪಾಯಿ ಕೊಟ್ರು, ಒಳ್ಳೆ ಊಟ ತಿಂಡಿ ಕೊಟ್ರು, ಹ್ಮ್. ತಿನ್ಕೊಂಡೆ. BMTC ಹ್ಮ್. ಬಸ್ಸಲ್ಲಿ ಹೋದೆ, BMTC ಬಸ್ಸಲ್ಲಿ ಬಂದೆ. ದುಡ್ಡು ಉಳೀತು. ದುಡ್ಡು ಉಳೀತು. ಹ್ಮ್. ಅದು 70 ರೂಪೀಸ್ ಪಾಸ್ ಬರ್ತಿತ್ತಲ್ಲ ಅವಾಗ, ಅವಾಗ ಬಿಫೋರ್ ಹ್ಮ್. ಕೋವಿಡ್. ಹ್ಮ್. ಅದ್ ತಗೊಂಡ್ ಹೋಗಿ ಬಂದೆ. 500 ರೂಪಾಯಿ ತಗೊಂಡು ಒಳ್ಳೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಹ್ಮ್. ಬಟ್ ಅಲ್ಲಿಗೆ ಹೋದ್ಮೇಲೆ ಅನ್ನಿಸ್ತು ನನಗೆ, ಹ್ಮ್. ಹೋಗ್ ಬಂದ್ಮೇಲೆ ಅನ್ನಿಸ್ತು, ಏನ್ ಹ್ಮ್. ಮಾಡಿದೆ ನಾನು, ಒಂದ್ ಡೈಲಾಗ್ ಇಲ್ಲ ಏನೂ ಇಲ್ಲ. ಹಂಗ್ ಹೋಗ್ಬು ಹಿಂಗ್ ಬಾ ಅಂತಾರೆ, ಅಲ್ಲಿ ಅದೇನೋ ಮಾಡು ಅಂತಾರೆ, ಅಷ್ಟೇ. ಬ್ಯಾಕ್ ಎಂಡ್ ಅಲ್ಲಿ ನಾವಿದ್ದೀವಿ. ಹ್ಮ್. ಬಟ್ ಅದಾದ ನಂತರ ಏನು, ಆವತ್ತು ಡಿಸೈಡ್ ಮಾಡಿದೆ, ಇನ್ ಹ್ಮ್. ಕೇಸ್ ನಾನು ಏನಾದ್ರೂ ಮಾಡ್ಬೇಕು ಅಂತಂದ್ರು ಕೂಡ ಹ್ಮ್. 1 or 2 days ಡೈಲಾಗ್ಸ್ ಇರುವಂತ ರೋಲ್ ಮಾಡ್ಬೇಕು ಅಂತ ಅನ್ನಿಸ್ತು. ಸಾಕು, ಒಂದಿನದ್ದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ಅವತ್ತು ಸ್ಟಾಪ್ ಮಾಡಿದೆ ಅದನ್ನ. ಸೊ ಈ ಸಿನಿಮಾದಲ್ಲಿ ಅವರು ಡೈರೆಕ್ಟರ್ ಹೇಳಿದ್ರು ಒಂದ್ ದಿನದಲ್ಲಿ ನಡೆಯೋ ಕತೆ ಅಂತ. ಹ್ಮ್. ಸೊ ನಿಮ್ಮ ಒಂದ್ ಕ್ಯಾರೆಕ್ಟರ್ ಯಾವ ರೀತಿ ಹೋಗುತ್ತೆ? ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಪೊಲೀಸ್ ಆಫೀಸರ್, ಹ್ಮ್. SI ಆಗಿರ್ತೀನಿ. ಹ್ಮ್. ಒಂಥರ ಖುಷಿ ವಿಚಾರ. ಬಿಕಾಸ್ ಯಾಕೆಂತಂದ್ರೆ ನಾನು ಡಿಗ್ರಿಯಲ್ಲಿದ್ದಾಗೆಲ್ಲನೂ ಒಂದು 5 ಆಂಬಿಷನ್ ಇಟ್ಕೊಂಡಿದ್ದೆ. ಆಂಕರಿಂಗ್ ಆಗ್ಬೇಕು, ಸಿಂಗರ್ ಆಗ್ಬೇಕು, ಆಕ್ಟರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಆಮೇಲೆ ಲೆಕ್ಚರರ್ ಆಗ್ಬೇಕು ಅಂತ. ಆಂಕರಿಂಗ್ ಆಯ್ತು, ಹ್ಮ್. ಈಗ ಆಕ್ಟರು ಆಗಿದೆ. ಆಗಿದ್ದಾಯ್ತು, ಹಾ. ಪೊಲೀಸ್ Police- ಪೊಲೀಸು ಆಗಿದ್ದಾಯ್ತು. ಲೆಕ್ಚರರ್ ಒಂದು ಪೆಂಡಿಂಗ್ ಹ್ಮ್. ಐತೆ, ಇನ್ನೊಂದು ಸಿಂಗರ್ ಒಂದು ಪೆಂಡಿಂಗ್ ಐತೆ. ಸಿಂಗರ್ಗೆ ಸಿಂಗರು ಮನೆಯಲ್ಲ ಅವಾಗ ಅವಾಗ ಹಾಡ್ತಿರ್ತೀವಲ್ಲ, ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಸಿಂಗರ್ಸ್ ಸಾಕದೆ. ಇನ್ನೊಂದ್ ಯಾವ್ದಿದೆ? ಲೆಕ್ಚರರ್ ಲೆಕ್ಚರರ್ ಆಗ್ಬೇಕು ಅಂತ. ಅದೇನೋ ಗೊತ್ತಿಲ್ಲ. ನಾನ್ ಲೆಕ್ಚರರ್ ಆಗಿ ಸ್ಟೈಲಿಶ್ ಆಗಿ ನಡ್ಕೊಂಡ್ ಬರ್ಬೇಕು, ಆ ಹ್ಮ್. ಸ್ಟೂಡೆಂಟ್ಸ್ ಎಲ್ಲ ನನ್ನೇ ನೋಡ್ಬೇಕು. ನೋಡ್ಬೇಕು. ಹುಡುಗಿರು ಹುಡುಗರಲ್ಲ ಹುಡ್ಗಿರು. ಓಕೆ. ಆತರ. ಯಾಕಂದ್ರೆ ನಮ್ಮ ಒಂದು ಕಾಲೇಜಲ್ಲಿ ರೋಷನ್ ಸರ್ ಅಂತಿದ್ರು. ಹ್ಮ್. ಅವ್ರು ತುಂಬಾ ಹೆಂಗಾಗಿ ಚೆನ್ನಾಗಿದ್ರು. ಅವರು ಫಿಸಿಕಲ್ ಬಿಟ್ಟು ಹ್ಮ್. ನಮ್ಮ ಹುಡುಗಿರೆಲ್ಲ ಅವ್ರ ಬಗ್ಗೆನೇ ಮಾತಾಡ್, ನಾವು ಪಕ್ಕದಲ್ಲಿ ಕುತ್ಕೊಂಡಿದ್ರು ನಮ್ಮ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಇಲ್ಲ. ಹಾ. ಹುಡುಗಿರೆಲ್ಲ ಅವ್ರ ಬಗ್ಗೆನೇ ಹ್ಮ್. ಮಾತಾಡ್ತಿದ್ರು. ಅವಾಗಿಂದ ಅದೊಂದು ಕನಸು ಸಡನ್ ಆಯ್ತು. ಹ್ಮ್. ಆತರ. ಸೊ SI ರವಿಕುಮಾರ್ ಅಂತ ಹೇಳ್ಬಿಟ್ಟು ಹ್ಮ್. ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಹ್ಮ್. ಆ ಏನ್ ಇನ್ಸಿಡೆಂಟ್ ಇನ್ಸಿಡೆಂಟ್ ಅದು? ನೀವು ವೆಬ್ ಸೀರೀಸ್ 4 ನೋಡ್ಬೇಕು. ಅಂದ್ರೆ 4 ಸೀರೀಸ್ 4 ನೋಡ್ಬೇಕು, ಸೀರೀಸ್ 4 ಎಪಿಸೋಡ್ಸ್, ಅದ್ರಲ್ಲಿ ಗೊತ್ತಾಗುತ್ತೆ. ಓಕೆ. ನಿಮ್ ಕ್ಯಾರೆಕ್ಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ ಲಕ್ಷಣ ಇದೆ ನಿಮ್ ಪೊಲೀಸ್? ಪೊಲೀಸ್ ಏನಿಲ್ಲ, ಶೇವಿಂಗ್ ಮಾಡ್ಕೊಂಡೆ, ಇವು ಬೇಡ ಬಿಟ್ಟಿದ್ದೀನಿ. ಶೇವಿಂಗ್ ಮಾಡ್ಕೊಂಡಿದ್ದೀರಾ? First ಒಂದು ಆಮೇಲೆ ಅದಾದ ನಂತರ ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ, ಪೊಲೀಸ್ ಅಂತಂದಾಗ ಹ್ಮ್. ನನ್ಗೆ ಸೂಟೇಬಲ್ ಆಗುತ್ತಾ ಇಲ್ವಾ ಅಂತ ಅನ್ಸಿದ್ರೆ, ಇಲ್ಲಿ
ಇದೇ ಚಾನಲ್ಗೆ ಬಾಸ್ ಟಿವಿಯಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಹೋಗ್ಬಿಟ್ಟು ಸಡನ್ ಆಗಿ ನಾಳೆ ಶೂಟ್ ಇದೆ ಅಂದಾಗ ಇವತ್ತು ಸಾಯಂಕಾಲ ಇಲ್ಲೇನೆ ಆ ಅಪೋಸಿಟ್ ಒಂದು ಸಲೂನ್ ಇದೆ, ಅಲ್ಲಿ ಹೋಗ್ಬಿಟ್ಟು ಶೇವ್ ಮಾಡಿಸ್ಕೊಂಡ್ ಇಲ್ಲೇ ಮಾಡಿಸ್ಕೊಂಡ್ರಿ? ಒಂದ್ 5 ನಿಮಿಷ ಹೋಗಿ ಬರೋ ಅಷ್ಟರಲ್ಲೆಲ್ಲ ನೋಡ್ಬಿಟ್ಟು ಶಾಕ್ ಶಾಕ್ ಆಗೋದು. ಆದ್ರು. ಏನಕ್ಕೆ ಅಂತ ಯಾರಿಗೂ ಹೇಳೇ ಇರ್ಲಿಲ್ಲ. ಕೊನೆವರೆಗೂ ಅವ್ರ ಪೋಸ್ಟರ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ರಿವೀಲ್ ಮಾಡೋ ತನಕ ಯಾರಿಗೂ ಹೇಳಿರ್ಲಿಲ್ಲ. ಈವನ್ ನಮ್ಮ ಆಫೀಸಲ್ಲಿ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಏನಂದ್ರೆ ಚೇಂಜಸ್ ಇರ್ಲಿ, ಒಂದೇ ತರ ಆಯ್ತು, ಬಿಯರ್ಡ್ ಎಲ್ಲಾನು ಒಂದೇ ತರ, ಅಂದ್ರೆ ಚೇಂಜಸ್ ನೋಡೋಣ ಹಿಂಗಿರುತ್ತೆ, ಫ್ರೇಮಲ್ಲಿ ಹೆಂಗ್ ಕಾಣಿಸುತ್ತೆ ಅಂತ ಮೇಂಟೈನ್ ಮಾಡ್ಕೊಬಂದೆ. ಬಟ್ ಅವ್ರ ಕ್ಯಾರೆಕ್ಟರ್ ಹಿಂಗಿರುತ್ತೆ ಅಂತ ಹೇಳಿದ್ರು. ಬಟ್ ಸಸ್ಪೆನ್ಸ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕೊನೆವರೆಗೂ ಹೇಳಿರ್ಲಿಲ್ಲ. ನನ್ನ ಕ್ಯಾರೆಕ್ಟರ್ ಅಲ್ಲಿ ಏನೆಲ್ಲ ತಿರುವುಗಳು ಬರುತ್ತೆ ಅಂತಾನು ಕೂಡ ಹೇಳಿರ್ಲಿಲ್ಲ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಟ್ರೈಲರ್ ಅಲ್ಲಿ ನನ್ಗೆಲ್ಲೂ ಒಂದು ಡೈಲಾಗ್ ಕೊಟ್ಟಿಲ್ಲ, ಆಮೇಲೆ ಜಸ್ಟ್ ಎಲ್ಲೂ ತೋರಿಸಿಲ್ಲ. ಬಟ್ ಒಳ್ಳೆ ಸಸ್ಪೆನ್ಸ್, ಒಳ್ಳೆ ತಿರುವು ಕೊಡುತ್ತೆ. ಅಂದ್ರೆ ಅವರು ಕೂಡ ಪೊಲೀಸೇ ಅಲ್ವಾ? ಸೊ ಏನು ನೀವು ಅವ್ರ ಜೊತೆಗೆ ಇದ್ದು ಅವರಿಗೆ ಅವ್ರ ಅಂಡರಲ್ಲೇ ಕೆಲಸ ಮಾಡೋದು? ಈಗಲೂ ಅವ್ರ ಡೈರೆಕ್ಟರ್ ಅವ್ರ ಅಂಡರಲ್ಲೇ ಕೆಲಸ ಮಾಡ್ತಿದ್ದೀರಾ? ಸಿನಿಮಾದಲ್ಲೂ ಅವ್ರ ಅಂಡರಲ್ಲೇ. ಸೊ ಇವ್ರು ಹೆಂಗ್ ಪರಿಚಯ ಆಗ್ತಾರೆ ನಿಮ್ಗೆ? ಇವರ ಸಿನಿಮಾ ಸ್ಟೇಷನ್ ಅಲ್ಲಿ ಲಾಕಪ್ ಅಂದ್ರೆ ಹೇಳ್ಕೊಬತ್ತೀನಿ ನಾನು. ಇಬ್ರು ಅಲ್ಲಿ ಕ್ಲೋಸ್ ಆಗ್ತೀರಾ? ಅಲ್ಲಿ ನಮ್ದು ಬಾಂಡಿಂಗ್ ಬೆಳೆಯುತ್ತೆ. ಡಿನ್ನರ್ ಎಲ್ಲ ಪಾರ್ಟಿ ಮಾಡ್ತೀವಿ. ಸ್ಟೇಷನ್ ಅಲ್ಲಿ ಪಾರ್ಟಿ, ಆಮೇಲೆ ಏನ್ ಮಾಡ್ತೀರಾ? ಆನ್ ಸ್ಕ್ರೀನ್ ಅನ್ಕೊಂಡ್ಬಿಟ್ಟಿರ, ಆಫ್ ಸ್ಕ್ರೀನ್ ಅಲ್ಲಿ. ಓಕೆ, ಅಂದ್ರೆ ಅವರೆಲ್ಲ ಶೂಟ್ ಮಾಡ್ತಿದ್ರಲ್ಲ, ಸೊ ಅವರೆಲ್ಲ 26 ಅವರ್ಸ್ ಎಲ್ಲ ವರ್ಕ್ ಮಾಡ್ತಿದ್ರು. ನಾವ್ ಇನ್ನೇನ್ ಕೆಲಸ? ಪಾರ್ಟಿ ಮಾಡೋದು. ನೋಡಿ, ಅವ್ರು 26 ಅವರ್ಸ್ ವರ್ಕ್ ಮಾಡಿದಾರಂತೆ. ಸೊ ಆ ಟೈಮಲ್ಲಿ ನೀವೇನ್ ಮಾಡ್ತಾ ಇದ್ರಿ? ನಿದ್ರೆ. ನೀವು ಅಷ್ಟೇ. ಅವ್ರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವ್ರು ಅವತ್ತು ಸೆಟ್ಟಿಗೆ ಲೇಟ್ ಆಗಿ ಬಂದಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ಇವ್ರೆ. ಯಾಕೆ ಹೇಳಿ, ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಎಲ್ಲ ಇಟ್ಕೊಂಡ್ ಬಂದವ್ರೆ. ನಾವೆಲ್ಲ ಬೆಳಗ್ಗೆ ಎಷ್ಟು ಎಲ್ರಿಗಿಂತ ಮುಂಚೆ ಫಸ್ಟ್ ಡೇ ಹೋಗಿದ್ದೆ ನಾನು. ಮುಂಚೆ ಹೋಗಿ ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋದಲ್ಲಿ ಎಲ್ಲ ನೋಡ್ತಾ ಇದ್ದೀನಿ. ಅಲ್ಲಿ ನೋಡ್ರೆ ಉದೋ ರೇಣುಕಾ ಎಲ್ಲಮ್ಮ ಶೂಟ್ ನಡೀತಾ ಇದೆ. ಇದು ಇವ್ರು ನೋಡ್ರಿ ಹಿಂಗ್ ಬಂದವ್ರಲ್ಲ, ಈ ಡ್ರೆಸ್ ಎಲ್ಲ ಹಾಕೊಂಡ್ ಬಂದವ್ರು, ಇಷ್ಟೊಂದ್ ಜನ ಬಂದ್ರ, ಇಷ್ಟೊಂದ್ ದೊಡ್ಡ ಸೆಟ್ ಹಾಕೋರ, ಹೆಂಗಾದ್ರೆ ಇದೇನೋ ದೊಡ್ಡದಾಗಿ ಪ್ಲಾನ್ ಐತೆ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಅದು ಸೀರಿಯಲ್ದು. ಬ್ರೋ ಅದಲ್ಲ ಬ್ರೋ, ಇನ್ನೊಂದಿದೆ ಅಂತಂದ್ರೆ ಆಯ್ತು ಬನ್ನಿ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೊಂದ್ ಅರ್ಧ ಗಂಟೆ ಕುತ್ಕೊಂಡ್ಮೇಲೆ ಆಮೇಲೆ ಅಮಿತ್ತು ಮತ್ತೆ ಗುರುದತ್ ಅವ್ರು ಬಂದ್ರು. ಅದಾದ ನಂತರ ಕಂಟಿನ್ಯೂ ಆಯ್ತು. ಓಕೆ, ಈ ವೆಬ್ ಸೀರೀಸ್ ಸ್ಟೋರಿನ ನೀವೊಬ್ರು ಜರ್ನಲಿಸ್ಟ್ ಆಗಿ ನೋಡೋದಿದ್ರೆ ನೋಡ್ತಿರಲ್ಲ, ಆ ಒಂದು ವೇ ಜೊತೆಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಈ ಸ್ಟೋರಿಗೆ? ಆಕ್ಚುಲಿ ಈಗಿನ ಒಂದು ಜನರೇಷನ್ಗೆ ಈ ತರದ ವೆಬ್ ಸೀರೀಸ್ ಬರಬೇಕು. ಆಗ ನಮ್ಮಲ್ಲಿ ಎಷ್ಟೋ ಜನ ಯೂತ್ಸ್ಗೆ ಒಂದೊಳ್ಳೆ ಮೆಸೇಜ್ ಬರುತ್ತೆ, ಸಾಕಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಬರುತ್ತೆ ಯಾವಾಗ ಹೆಂಗಿರ್ಬೇಕು ಅನ್ನೋಂಥದ್ದು. ಆಮೇಲೆ ಹೆಣ್ಮಕ್ಳಿಗೆ ಎಷ್ಟು ಸೇಫ್ಟಿ ಅನ್ನೋವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದು ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಇದೆ, ಬಟ್ ಅಲ್ಲೂ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದ್ದಾರೆ. ಅಂದ್ರೆ ಲೈಕ್ ಸೇಫ್ಟಿ ವಿಚಾರದಲ್ಲಿ. ಆಮೇಲೆ ಯಾರಾದ್ರೂ ಹೆಣ್ಮಕ್ಳು ಹೊರಗಡೆ ಹೋದಾಗ ಯಾರಾದ್ರೂ ಒಬ್ರು ಜೊತೆಗಿರ್ಬೇಕು ಅನ್ನೋಂಥದ್ದನ್ನ ಮೊದ್ಲೆಲ್ಲಾನು ಬಿಟ್ಟು ಬರೋದು ಅದೆಲ್ಲ ಮಾಡ್ತೀವಿ. ಈಗ ಹಂಗಲ್ಲ, ನಾನು ಹೋಯ್ತೀನಿ, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಯ್ತೀನಿ, ಆಟೋ ಬುಕ್ ಮಾಡ್ಕೊಂಡು ಹೋಯ್ತೀನಿ, ಅಥವಾ ಸಿಂಗಲ್ ಆಗಿ ಬೈಕ್ ತಗೊಂಡು ಹೋದ್ರು ಕೂಡ ಅಲ್ಲೂ ಕೂಡ ಏನ್ ಒಂದು ಆಘಾತ ಎದುರಾಗುತ್ತೆ ಅಥವಾ ಏನಾದ್ರೂ ಒಂದು ಘಟನೆ ಎದುರಾಗುತ್ತೆ ಅನ್ನುವಂಥದ್ದೇ ಈ ನಮ್ಮ ಬೆಂಗಳೂರಿನ ಆ ಒಂದು ಘಟನೆ ಒಂದೊಳ್ಳೆ ಮೆಸೇಜ್ ಕೊಡುವಂಥದ್ದು. ಓಕೆ, ಯೂಶಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಸ್ಟೋರಿನ ನೋಡಿದಾಗ ಮಂಜುಗೆ ಏನಾಯ್ತು, ಪೊಲೀಸ್ ಆಗಿದಾರಲ್ಲ, ಯಾವ್ದಾದ್ರು ಸೀರಿಯಲ್ ಮಾಡ್ತಾ ಇದಾರ ಅಂತ ನಾವು ಈ ತರ ಅನ್ಕೊಂಡ್ವಿ. ಬಟ್ ನೀವು ಒಂದು ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದೀರಾ. ಸೊ ಯಾರೆಲ್ಲ ಕಾಲ್ ಮಾಡಿ ಏನಂದ್ರು, ಹೇಗಿತ್ತು ರೆಸ್ಪಾನ್ಸ್? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಒಂದು ವಿಚಾರ ಹೇಳಲೇಬೇಕು. ನಿನ್ನೆ ತಾನೇ ನಾನು ಈಗ ಪ್ರೆಸೆಂಟ್ ವರ್ಕ್ ಮಾಡ್ತಿರುವಂತ ಸುಮನ್ ಟಿವಿಯಲ್ಲಿ ಮಾತಾಡ್ತಿದ್ದೆ HR ಹತ್ರ. ಮಾತಾಡ್ತಿರ್ಬೇಕಾದ್ರೆ ನಾನು ಅವ್ರು ಕಾಲ್ ಮಾಡಿದೆ. ಕಾಲ್ ಮಾಡೋದಕ್ಕಿಂತ ಮುಂಚೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೆ, ಒಂದು ವಾಯ್ಸ್ ನೋಟ್ ಹಾಕಿದ್ದೆ ಏನೋ ಒಂದು ವಿಚಾರದ ಬಗ್ಗೆ. ಅವ್ರು ನೋಡ್ಬಿಟ್ಟು ಯಾರೋ ನಂಗೆ ಪೊಲೀಸ್ ಟೆಕ್ಸ್ಟ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಶಾಕ್ ಆದ್ರಂತೆ. ಆಮೇಲೆ ನಾನು ವಾಯ್ಸ್ ನೋಟ್ ಹಾಕಿರೋದನ್ನ ಕೇಳಿಸ್ಕೊಂಡು ಯಾರಿದು 2-3 ಸಲ ಅಂತ ಹೇಳ್ಬಿಟ್ಟು ಕ್ಲಾರಿಟಿ, ಇವ್ರು DP-ಗೂ ನಾನು ಮಾತಾಡ್ತಿರೋದಕ್ಕೂ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಅವ್ರಿಗೆ. ಅದಾದ ನಂತರ ಅಂತ ಹೇಳ್ಬಿಟ್ಟು ನೆನಪಿಸ್ಕೊಂಡಿದ್ದೆ. ಇಲ್ಲೇ ಈ ಬಾಸ್ ಟಿವಿ ಸರೌಂಡಿಂಗ್ ಅಲ್ಲೇನೆ ಶೇವ್ ಮಾಡಿಸ್ಕೊಂಡು ನಾವು ಊಟಕ್ಕೆ ಏನಾದ್ರು ಹೊರಗಡೆ ಹೋದಾಗ ಅಥವಾ ಟೀ ಕುಡಿಯಕ್ಕೆ ಹೋದಾಗ ಎಷ್ಟೋ ಜನ ನಮಸ್ತೆ ಸರ್ ಅಂತ ಡ್ರೆಸ್ ವಿತೌಟ್ ಡ್ರೆಸ್ ನಮಸ್ತೆ ಸರ್ ಅಂತ ಅಂದಿರೋದು ಕೂಡ ಇದೆ. ಬಟ್ ಅದನ್ನೆಲ್ಲ ಆ ಫೇಸ್ ನ ಎಂಜಾಯ್ ಮಾಡ್ತಿದ್ದೀನಿ. ಬಟ್ ಅದಕ್ಕೆಲ್ಲ ಕಾರಣ ಅವರೇನೆ, ಗುರುದತ್ ಅಂಡ್ ನಮ್ಮ ಟೀಮ್. ಅಂದ್ರೆ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅನ್ನುವಂಥದ್ದು ಅವ್ರಿಗೆ ತಲೆಗೆ ಬಂತಲ್ಲ. ಸೊ ಬೇರೊಬ್ಬರು ಬಂದಿದ್ರೆ ಇವತ್ತು ನಾನು ಇಲ್ಲಿ ಕೂರ್ತಿರ್ಲಿಲ್ಲ. ಹಾಗಾಗಿ ಸೊ ನಿಮ್ಮಿಬ್ರು ಕಾಂಬಿನೇಷನ್ ಹೇಗೆ ವರ್ಕ್ ಆಗಿದೆ? ನನ್ಗೆ ಆಕ್ಚುಲಿ ಇವ್ರ ಜೊತೆ ಶಾಂತಿ ಶಾರ್ಟ್ ಫಿಲಂ ವರ್ಕ್ ಮಾಡಿರೋದ್ರಿಂದ ನನಗೆ ಇವ್ರ ಆಂಕರು ಹೇಗ್ ಟ್ರೀಟ್ ಮಾಡ್ಬೇಕು ಅನ್ನೋದೆಲ್ಲ ಹೊಟ್ಟೋಗಿತ್ತು. ಇ ವಾಸ್ ವೆರಿ ಫ್ರೆಂಡ್ಲಿ, ವೆರಿ ಜಾಯಲ್. ನಮ್ದು ಇವ್ರದ್ದು ಇಂಟ್ರಾಕ್ಷನ್ ಸೀನ್ಸ್ ಇದೆ. ಅದು ಕತೆ ರಿವೀಲ್ ಆಗದೆ ಹೇಳ್ಬೇಕು ಅಂದ್ರೆ, ಹಿ ಈಸ್ ವೆರಿ ಟಾಲ್. ನಾನ್ 5'8" ಇದೀನಿ, ಹಿ ಈಸ್ ಅರೌಂಡ್ 6'2", 6'3". ಆ ಕಂಫರ್ಟ್ ಝೋನ್ ಹೇಗ್ ಸೆಟ್ ಆಗ್ತಾ ಇತ್ತು ಅಂದ್ರೆ, ದ ವೇ ಹಿ ಯೂಸ್ ಟು ಟ್ರೀಟ್ ಇಸ್ ಆರ್ಟಿಸ್ಟ್. ಯಾಕಂದ್ರೆ DOP ಹೇಳ್ಬೋದು, ಡೈರೆಕ್ಟರ್ ಹೇಳ್ತಿದ್ರು,
ಬಟ್ ಇವ್ರಿಗೆ ಅದು ಸೆನ್ಸ್ ಆಗೋದು. ಬಿಕಾಸ್ ದೀಪಕ್ ಈ ಕಡೆ ಬಾ, ಹಿಂಗ್ ನಿಂತ್ಕೋ, ಅದೆಲ್ಲ ತುಂಬಾ ಇವ್ರಾಗ್ಲಿ ಡೈರೆಕ್ಟರ್ ಆಗ್ಲಿ ಇನ್ಕ್ಲೂಡಿಂಗ್ DOP. ಬಟ್ ಅದು ಒಳಗಡೆ ನಿಂತಾಗ ಆಪೋಸಿಟ್ ಇರೋ ಆರ್ಟಿಸ್ಟೇ ನನ್ಗೆ ಆ ಕಂಫರ್ಟ್ ಕೊಡ್ಬೇಕು, ಇಲ್ಲಾಂದ್ರೆ ಅದಾಗಲ್ಲ. ಅದಿತ್ತು. ಅಂಡ್ ದ ವೇ ದ ಕಾಂಟ್ರಾಸ್ಟಿಕ್ ಕ್ಯಾರೆಕ್ಟರ್ ಮಾಡ್ತಾ ಇರೋದ್ರಿಂದ ಪ್ರಾಮಿಸಿಂಗ್ ಆಕ್ಟರ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ, Qualities ನಮಗೂ ಇದೆ. ಕಾಣಿಸ್ತಾ ಇದೆ ಕೆಂಪ್ ಬರ್ತಿದೆ ಅಲ್ಲಿ. ಯಾರಿಗೆ ಕೆಂಪ್ ಬಂದಿದ್ದು? ನಮ್ Sunday ಪ್ರೊಫೆಷನಲ್ ಆಕ್ಟರ್ ಅಂತ ಹೇಳ್ಬಿಟ್ಟು ನನಗೆ ಒಂದು ನಾಮಧೇಯ ಕೊಟ್ಬಿಟ್ಟವ್ರೆ ನಮ್ಮ ಡೈರೆಕ್ಟರ್. ಸೊ ಆಕ್ಚುಲಿ ತುಂಬಾ ಎವಿಡೆಂಟ್ ಆಗಿ ಕಂಫರ್ಟೇಬಲ್ ಆಗಿ ಆಕ್ಟ್ ಮಾಡುವಂತ ಎಲ್ಲ ಇದಿತ್ತು. ತುಂಬಾ ಮಜಾ ಮಾಡ್ಕೊಂಡೇ ಮಾಡ್ತಾ ಇದ್ವಿ. ತುಂಬಾ ಆರಾಮಾಗಿರ್ತಾ ಇತ್ತು ನಮ್ಗೆ ಸೆಟ್ ಅಲ್ಲಿ. ವಿ ಯೂಸ್ ಟು ಬಿ ಕಂಫರ್ಟೇಬಲ್. ಅಂಡ್ ಒಂದ್ 4 days ವರ್ಕ್ ಮಾಡಿದ್ವಲ್ಲ ಇಂಟ್ರಾಕ್ಷನ್ ಸೀನ್ಸ್. ಹ್ಮ್. 4 days work ಮಾಡಿದ್ವಿ. 4 days work ಮಾಡಿದ್ವಿ. ನಮ್ಮಿಬ್ಬರ combination. ಕಾಂಬಿನೇಷನ್. ಆಕ್ಚುಲಿ ಇನ್ನೂ ಪಾರ್ಟ್ನರ್ ಬರ್ಬೇಕಿತ್ತು. ಅವ್ರಿಗೆ ರೋಹಿತ್ ಚೆನ್ನಾಗಿತ್ತು. ಅಂತ. So ನಮ್ಮಿಬ್ಬರಿಗೂ ಹೆಂಗ್ ಕನೆಕ್ಟ್ ಆಗ್ತಾರೆ ಅನ್ನೋಂಥದ್ದು ಅವರು ಒಂದು ನಮ್ಮಿಬ್ಬರ ಒಂದು ಕೊಂಡಿ ಅಂತಾನೆ ಹೇಳ್ಬೋದು. ಹೌದು. ನಿಮ್ಮಿಬ್ರಿಗೆ ಸೇತುವೆ ಅವರು, ಹ್ಮ್. ನಿಮ್ಮಿಬ್ರು Yes. ಕನೆಕ್ಟ್ ಆಗೋದಕ್ಕೆ. ಯೂಶಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತಂದ್ರೆ ನಾವು ನೋಡಿರ್ತೀವಿ ಡೈಲಿ ಲೈಫ್ ಅಲ್ಲಿ, ಅದೊಂದು ನಮ್ಮ ತಲೆಯಲ್ಲಿ ಇರುತ್ತೆ. ಜೊತೆಗೆ ಸಿನಿಮಾಗಳಲ್ಲಿ ಒಂದಷ್ಟು ನೋಡಿರ್ತೀವಿ, ಪೊಲೀಸ್ ಅಂದ್ರೆ ಹಿಂಗೆ ಇರಬೇಕು, ಹೀಗೆ ಕೂತ್ಕೋಬೇಕು, ಹೀಗೆ ನಿಂತ್ಕೋಬೇಕು, ಹೀಗೆ ಮಾತಾಡ್ಬೇಕು ಅನ್ನೋದು ಒಂದಷ್ಟಿರುತ್ತೆ. ಸೊ ನಿಮ್ಗೆ ಪೊಲೀಸ್ ಕ್ಯಾರೆಕ್ಟರ್ಗೆ ನೀವ್ ಹೆಂಗ್ ರೆಡಿ ಆದ್ರಿ, ಅಥವಾ ಫಾಲೋ ಮಾಡಿದ ಯಾರಾದ್ರೂ ಪೊಲೀಸ್ನ ಹೇಗೆ? ಸಾಯಿ ಕುಮಾರ. ಸಾಯಿ ಕುಮಾರ್ ಇಲ್ಲ ಎಂತ ಇಲ್ಲ. ಬಿಕಾಸ್ ಏನಂತಂದ್ರೆ ಫಾಲೋ ಮಾಡಿದಾಗ ಈಗ ನೋಡಿ ಸುದೀಪ್ ಅವರು ಪೊಲೀಸ್ ಮಾಡಿದಾಗ, ಹೌದು. ಕೆಂಪೇಗೌಡ ಆಗಿರ್ಬೋದು, ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಮಾಡಿದಾಗ, ದರ್ಶನ್ ಅವ್ರು ಮಾಡಿದಾಗ, ಯಶ್ ಅವರು ಗೂಗ್ಲಿಯಲ್ಲೂ ಒಂದು ಹೌದು ಮಾಡಿದ್ದಾರೆ. ಸೊ ಈ ತರ ಬಂದಾಗ ಏನಾಗುತ್ತೆ ಅಂತಂದ್ರೆ ಅವ್ರದ್ದೆಲ್ಲ ನಾವು ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಅವ್ರ ವರ್ಷನ ನಾವು ಆಕ್ಟ್ ಮಾಡಿ ರಿಯಾಕ್ಟ್ ಮಾಡಕ್ಕೆ ಅಥವಾ ಇಲ್ಲ ಅಂತ ಅದನ್ನ. ಇಮಿಟೇಟ್ ಮಾಡೋ ತರ ಮಾಡುತ್ತೆ. ಬಟ್ ನಾನು ಏನು ನೋಡಿಲ್ಲ ಇದುವರೆಗೂ. ಟು ಬಿ ಫ್ರಾಂಕ್ ಹೇಳ್ಬೇಕು ಅಂತಂದ್ರೆ ನನಗೆ ಅದರಲ್ಲಿ ಏನು ಯಾವ ರಿಯಲ್ ಪೊಲೀಸ್ಗೂ ಕೂಡ ನಾನು ಫಾಲೋ ಮಾಡಿಲ್ಲ. ಬಿಕಾಸ್ ಯಾಕಂದ್ರೆ ನನ್ಗೆ ಅದ್ರ ಬಗ್ಗೆ ಮಾಡ್ಕೋದ್ರೆ ನಾನು ಅವ್ರ ತರ ಮಾಡ್ತೀನಿ, ಹೌದು. ನನ್ ಎಲ್ಲಿ ಬರುತ್ತೆ. ಸೊ ಇವ್ರು ಹೇಳಿದ್ರು ಡೈರೆಕ್ಟರ್ ಗುರುದತ್ ಅವರು ಹಿಂಗ್ ಬನ್ನಿ ಸಾಕು ಅಂತ ಹೇಳ್ಬಿಟ್ಟು, ಗುರುದತ್ ಅವ್ರು ಏನ್ ಹೇಳಿದ್ರು ಅದನ್ನ ನಾನು ಫಾಲೋ ಮಾಡ್ದೆ ಅಷ್ಟೇನೆ. ನಾನು ಏನು ಕಲ್ತಿಲ್ಲ, ಏನು ಇಲ್ಲ, ಜಸ್ಟ್ ಶೇವ್ ಒಂದ್ ಮಾಡ್ಕೊ ಬಂದಿ ಅಂತಂದ್ರು ಶೇವ್ ಒಂದ್ ಮಾಡ್ಕೊಂಡು ಹೋದೆ ಅಷ್ಟೇನೆ. ಇನ್ಕ್ಲೂಡಿಂಗ್ ನನ್ನ ಡ್ರೆಸ್ ಸಮೇತ ಎಲ್ಲ ಕೂಡ ಅವರೇ ತಗೊಂಬಂದಿದ್ದು. ನನ್ನ ಜಸ್ಟ್ ಎಷ್ಟು ಸೈಜು ಅಂತ ಹೇಳಿದ್ದೆ, ಪ್ರತಿಯೊಂದು ಕೂಡ ಅವರೇ ಮಾಡಿದ್ದಾರೆ. ಜೊತೆಗೆ ಈಗ ಡೈರೆಕ್ಟರ್ ಏನ್ ನಿಮಗೆ ಹೇಳಿದ್ರು ಅಂದ್ರೆ ಯಾವ ತರ ಇರ್ಬೇಕು, ಯಾವ ತರ ಬಿಹೇವ್ ಮಾಡ್ಬೇಕಂತ ಏನಾದ್ರು ಹೇಳಿದ್ರ, ಹಿಂಟ್ ಏನಾದ್ರು ಕೊಟ್ಟಿದ್ರಾ? ಬ್ರೋ ಒಂದ್ ಸಲ ನಡ್ಕೊಂಬನ್ನಿ ಅಂತ ಹೇಳ್ತಿದ್ರು, ನಡ್ಕೊಂಬಂದು ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಹೇಳ್ತಿದ್ರು. ಆಯ್ತು ಅಂತಂದ್ರೆ ಅವ್ರಿಗೆ ಟೇಕ್ ಓಕೆ ಆಯ್ತು ಅಂದ್ರೆ ಓಕೆ ಅಷ್ಟೇನೆ. ಇನ್ನು ಅದು ಬಿಟ್ಟು ಇನ್ನೇನು ಹೇಳ್ತಿರ್ಲಿಲ್ಲ. ಅವ್ರಿಗೆ ಜಾಸ್ತಿ ಟಫ್ ಅಂತ ಅನ್ಸಿದ್ದು ಯಾವಾಗ ಅಂತಂದ್ರೆ ನನ್ನ ನ್ಯೂಸ್ ಸ್ಲ್ಯಾಂಗ್, ಭಾಷೆ ಈ ವಾಯ್ಸ್ ಅವ್ರು ನಾನು ನಾರ್ಮಲ್ ಆಗಿದ್ದಾಗ ನಾರ್ಮಲ್ ಆಗಿ ಮಾತಾಡ್ತಿರ್ತೀವಿ. ಬಟ್ ಅಲ್ಲಿ ಡೈಲಾಗ್ ಅಂತ ಅದೇನೋ ಬಂದಾಗ, ನಾವೇ ಆಂಕರಿಂಗ್ ಅಂತಂದಾಗ ನಮ್ಮ ಆಕ್ಟಿಂಗ್ ಅಲ್ಲೂ ನಮ್ಮ ಆಂಕರಿಂಗ್ ಬಾಡಿ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ. ಅದು ಅವ್ರಿಗೆ ಸ್ವಲ್ಪ ಟಫ್ ಅಂತ ಅನ್ನಿಸ್ತು. ಅಂಡ್ ಅದಾದ್ಮೇಲೆ ಚೇಂಜಸ್ ಹೇಳಿದ್ರು ಓಕೆ ಅಂತ ಇದ್ ಮಾಡ್ಕೊಂಡು. ಈಗ ಯಾವ್ದೋ ಸಿನಿಮಾದಲ್ಲಿ ನಾನು ಆಕ್ಟಿಂಗ್ ಮಾಡ್ತಿದ್ದೀನಿ ಅಂದಾಗ ನನಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ನಾನು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ನನ್ನ ತಲೆನಲ್ಲೇ ಒಂದಷ್ಟು ನೂರಾರು ಪ್ರಶ್ನೆಗಳು, ನೂರಾರು ಉತ್ತರಗಳು ನನ್ನಲ್ಲೇ ಇರುತ್ತೆ. ಸೊ ನಿಮ್ಗೆ ಫಸ್ಟ್ ಪೊಲೀಸ್ ಅಂತ ಅಂದಾಗ ನಾನು ಹಿಂಗ್ ಕಾಣಿಸ್ಬೇಕು, ನಾನು ಹೇಗ್ ಕಾಣಿಸ್ತೀನೋ ಏನೋ ಒಂದಷ್ಟು ಇತ್ತ ಅದನ್ನ, ಅಥವಾ ನಿಮ್ ಪಾತ್ರಕ್ಕೆ ಹೆಂಗ್ ನೀವು ರೆಡಿ ಆದ್ರಿ? ರೆಡಿನೇ ಆಗಿಲ್ಲ. ಅದೇ ಅವ್ರು ಹೇಳಿದ್ರಲ್ಲ, ನಾನು ಫೋಟೋ ತಗೊಂಡ್ಬಂದ್ಬಿಟ್ಟು ಅವರು ಇದು ಎಲ್ಲಾನು ಎಲ್ಲ ಇದ್ ಮಾಡಿ ಕಳ್ಸಿದ್ರು. ನೋಡಿದೆ, ನನ್ ಫೋಟೋ ಹಿಂಗ್ ಮಾಡಿದ್ರ ಅಂತಂದಾಗ ಶಾಕ್ ಆಯ್ತು ನನಗೆ. ಅವ್ರು ಅಪ್ರೋಚ್ ಮಾಡೋದಕ್ಕಿಂತ ಮುಂಚೆನೆ ಜಸ್ಟ್ ಫೋಟೋ ಕಳ್ಸಿ ನೋಡಿ ಅಂತ ಅಂದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನೋಡಿ ಅದಾದ್ಮೇಲೆ ಹೇಳಿದ್ರು ಈ ತರ ಹಿಂಗ್ ಕ್ಯಾರೆಕ್ಟರ್ ಇದೆ, ಪ್ಲಾನ್ ಮಾಡ್ತಿದೀವಿ, ಬರ್ಬೇಕು ಅಂತ. ನಾನು ಫಸ್ಟ್ ಕೇಳಿದೆ, ಡೇಟ್ಸ್ ಕೇಳಿದೆ ಯಾವಾಗ ಅಂತ. ಯಾಕಂದ್ರೆ ನಮ್ಮ ಡೇ ಟು ಡೇ ಡೆವಲಪ್ಮೆಂಟ್ ಅಲ್ಲಿ ಆ ಡೇಟ್ಸ್ ಯಾವಾಗ ಸಿಗುತ್ತೆ ಅನ್ನೋಂಥದ್ದು. ಸೊ ಅದೆಲ್ಲ ಆದ್ಮೇಲೆ ವೀಕೆಂಡ್ ಅಲ್ಲಿ ಪ್ಲಾನ್ ಮಾಡಿದ್ವಿ, ಸಾಟರ್ಡೆ ಸಂಡೇ ಅಂತ ಹೇಳ್ಬಿಟ್ಟು. ಸೆಂಟ್ರಲ್ಲಿ ಒಂದು 2 days ಏನೋ ಹಾಫ್ ಡೇ ತರ ಪ್ಲಾನ್ ಮಾಡ್ಕೊಂಡಿತ್ತು. ಬಟ್ ಪೊಲೀಸ್ ಹಿಂಗೆ ಕೇಳ್ಬೇಕು ಅಲ್ಲೇನಿಲ್ಲ, ಅಲ್ಲೇ ಹೋದ್ವಿ, ಫೋಟೋಸ್ ತಗೊಂಡ್ವಿ. ಅವಾಗ ಗೊತ್ತಲ್ಲ ಫಸ್ಟ್ ಟೈಮ್ ಪೊಲೀಸ್ ಡ್ರೆಸ್ ಆ ಗತ್ತೆ ಬೇರೆ. ಫ್ರಾಂಕ್ ಹೇಳ್ಬೇಕು ಅಂದಾಗ ಆ ಕಾಕಿ ನೀವು ಹಾಕಿದ್ರು ಕೂಡ ಅದು ಆಟೋಮೆಟಿಕಲ್ ಏನೋ ಒಂಥರ ಚಂದ ಇರುತ್ತೆ, ಅದನ್ನ ಕ್ಯಾರಿ ಮಾಡುವಂತದ್ದು ಕೂಡ. ಬಟ್ ನಿಮ್ಗೆ ಟೆರರಿಸ್ಟ್ ಮಾಡಿದ್ರಿ, ಅದ್ ಹೆಂಗ್ ಬರ್ತೋ ಶಾಂತಿಯಲ್ಲಿ. ನಾನ್ ಯೂಶಲಿ ಪಾಕಿಸ್ತಾನ ಅವ್ರದ್ದು ಆಫ್ ಸ್ಕ್ರೀನ್ ವಿಡಿಯೋಸ್ ನೋಡೋದು, ಹೆಂಗ್ ಬೇರ್ ಮಾಡ್ತಾರೆ, ಹಿಂಗ್ ನೋಡೋದು, ಹೆಂಗ್ ತಿನ್ನೋದು, ಅದೆಲ್ಲ ನೋಡ್ಕೊಂತ ಇದ್ದೆ. ಸೊ ಯೂಸ್ ಟು ಟೆಲ್ ಗುರು, ನಾನ್ ಏನೇನ್ ವಿಡಿಯೋಸ್ ನೋಡಿ ನನ್ ಗೂಗಲ್ ಏನಾದ್ರು ತೆಗರೆ ಇಂಡಿಯಾ ಅವ್ರು ನನ್ನ ಆಚೆ ಆಗ್ತಾರೆ ಆಲ್ಮೋಸ್ಟ್ ಅಷ್ಟಿತ್ತು. ಬಟ್ ಆಕ್ಚುಲಿ ಇವ್ರಿಗೆ ಇನ್ನೋಸೆನ್ಸೇ ಅಷ್ಟ್ ಮಾಡಕ್ಕೆ ಸಾಧ್ಯ. ಇವ್ರು ಹೇಳಿದ್ರಲ್ಲ ಇಷ್ಟೊತ್ತು ಇನ್ನೋಸೆನ್ಸೇ ಕಾಣಿಸ್ತು ನೋಡಿ, ಅಷ್ಟು ಟ್ರೂ ಆಗಿತ್ತು. ಬಟ್ ಇವ್ರದ್ದು ಶಾಂತಿ ಮೂವಿಯಲ್ಲಿ ಸಖತ್ತು ಎಂಜಾಯ್ ಮಾಡಿದೀವಿ. ಅಣ್ಣ ನಾನು ಶೂಟ್ ಮಾಡ್ತೀನಿ, ಹಿಂಗ್ ಎತ್ತೋದು ಒಂದ್ ಕೈ ಸೀನ್ ಇದೆ, ಹಿಂಗ್ ಎತ್ತೋದು ನಾರ್ಮಲ್ ಟೆರರಿಸ್ಟ್ ತರ ಎತ್ತಿರಿ ಅಂದ್ರೆ ಸಾಯಿಬಾಬಾ ತರ ಎಚ್ಚುತ್ತಾ ಇದ್ರು. ಹಿಂಗಂತ ಅದು ಗಡ್ಡ ಎಲ್ಲ ಹೆವಿ ಇತ್ತಲ್ಲ, ಹಿಂಗ್ ಎತ್ತಿದ್ರೆ ಇಲ್ಲಿ ಇದಿರೋದು ನಿಮ್ಗೆ ಬಾಂಬ್ ಪಿನ್ ಅದ್ ಹಿಂಗ್ ಹಿಡಿದು ಬಿಟ್ಟು ಹಿಂಗ್ ಅಂದಾಗ. ಸೊ ಅದು ಆಕ್ಚುಲಿ ಟ್ರಾಲ್ ಆಗಿದ್ದೆ ಒಂದ್ ಸ್ವಲ್ಪ, ಹೌದಾ? ಲೈಟ್ ಆಗಿ ಟ್ರಾಲ್ ಆಗಿದೆ.
ಯಾರು ಹಿಂಗಿರೋ ಫೋಟೋ ಬರೋದದು. ಓ ನಿಮ್ ಫೋಟೋ ಬರೋದು ಹಾ Okay, okay. ಹಿಂಗೆ ಹಾ. ಬ್ಲೆಸ್ ಯು ಮೈ ಬೇಟ ಆತರ. ಇದ್ರ ಜೊತೆಗೆ ಡೈಲಾಗ್ಸ್ನೆಲ್ಲ ಹೆಂಗ್ ಬೈಪಟ್ ಮಾಡಿದ್ರಿ? ಡೈಲಾಗ್ಸ್ ನಂದೇನು ಅಷ್ಟೊಂದು ಲೆಂತಿ ಅಷ್ಟೊಂದಿಲ್ಲ, ಏನಿದ್ದಿಲ್ಲ. okay, ಸಿಂಪಲ್ ಇವಾಗ ನಾವು ಆಂಕರಿಂಗ್ ಮಾಡುವಂತವ್ರಿಗೆ ಡೈಲಾಗ್ಸ್ ಅನ್ನೋದು ಏನಂತಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆ ಸ್ಲ್ಯಾಂಗ್ ಅಲ್ಲಿ ಬರುತ್ತೆ ಬಿಟ್ರೆ ಹೌದು, ಮರೆಯುವಂತದ್ದು ಅಷ್ಟೊಂದು ಏನಿರ್ಲಿಲ್ಲ. ಹ್ಮ್. ಬಟ್ ಸ್ವಲ್ಪ ಚೇಂಜಸ್ ಆಗ್ತಿತ್ತು. ಬಟ್ ನಮ್ ಸ್ಟೈಲ್ ಅದೇ ಬರ್ತಿತ್ತು ಆಂಕರಿಂಗ್ದು. ಹ್ಮ್. ಬಟ್ ಮರೆಯುವಂತದ್ದು ಆಮೇಲೆ ಲೆಂತಿ ಡೈಲಾಗ್ ಏನ್ ಬರ್ದಿರ್ಲಿಲ್ಲ ಅವರು. ಬಟ್ ಜಾಸ್ತಿ ಎಕ್ಸ್ಪ್ರೆಷನ್ಸ್ ಇತ್ತು ಮತ್ತೆ ಚಿಕ್ಕ ಚಿಕ್ಕ ಡೈಲಾಗ್ಸ್ ಆದ್ರೂ ಜಾಸ್ತಿ ಇತ್ತು. ಬಟ್ ತುಂಬಾ ಲೆಂತಿ ಅನ್ನೋದು ಒಂದ್ ಕಡೆ ಮಾತ್ರ ಇತ್ತು. ಒಂದು ಕಾನ್ಫರೆನ್ಸ್ ರೂಮ್ ಅಲ್ಲಿ ಇರುತ್ತೆ. ಅಲ್ಲಿ ನಾನು ಒಬ್ಬ ನನ್ನ ಮೇಲಿನ ಅಧಿಕಾರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಲೇಡೀಸ್ ರಿಜ್ವನ್ ಬಗ್ಗೆ ಎಲ್ಲಾನು ಕೂಡ. ಸೊ ಅದ್ರದ್ದು ಒಂದ್ ಸ್ವಲ್ಪ ಲೆಂತಿ ಅನ್ನಿಸ್ತು ನನಗೆ. ಅದು ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಎಷ್ಟೆಷ್ಟು ಅದೆಲ್ಲ ತಗೊಂಡು ಮತ್ತೆ ಡಬ್ಬಿಂಗ್ ಅಲ್ಲಿ ಮ್ಯಾಚ್ ಮಾಡ್ಕೊಂಡಿದ್ದೆ. ಎಷ್ಟು ಸಪೋರ್ಟ್ ಮಾಡಿದ್ರು? ತುಂಬಾ ಸಪೋರ್ಟಿವ್ ಇದೆ. ಬಿಕಾಸ್ ಯಾಕಂತಂದ್ರೆ ಒಬ್ಬ ಅವ್ರದ್ದು ಬರೀ ಡೈರೆಕ್ಟರ್ ಆಗಿಲ್ಲ, ಹಾಗೇನೆ ಪ್ರೊಡ್ಯೂಸರು ಆಗಿಲ್ಲ, ಆಕ್ಟರು, ಸಂಭಾಷಣೆ, ಡೈಲಾಗ್ಸ್ ಬರೆಯುವಂಥದ್ದು ಮತ್ತೆ ಟೀಮ್ ನ ಲೀಡ್ ಮಾಡುವಂಥದ್ದು ಇದೆಯಲ್ಲ. ಈಗ ನಾನೆಲ್ಲ ಆಂಕರಿಂಗ್ ಮಾಡ್ತೀನಿ, ಇವ್ರೇನೋ ಬೇರೆ ಕಡೆ ಶೂಟ್ ಅಲ್ಲಿ ಇರ್ತಾರೆ, ಅವ್ರೇನೋ ಬೇರೆ ಕಡೆ ಥಿಯೇಟರ್ ಮಾಡ್ತಿರ್ತಾರೆ ಮತ್ತೆ ಆಕ್ಟಿಂಗ್ ಅಲ್ಲಿ ಇರ್ತಾರೆ. ಸೊ ಇನ್ನು ಅಮಿತ್ ಅವ್ರಿಗೆ ಬೇರೆ ಯಾವ್ದೋ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಆತರ ಈ ತರ ಅಂತ ಇರ್ತಾರೆ. ಎಲ್ರು ಡೇಟ್ಸ್ ನ ಅರೇಂಜ್ ಮಾಡಿಬಿಟ್ಟು ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಆ ಟೀಮ್ ನ ಇಷ್ಟು ಟೈಮಲ್ಲೇನೆ ಮುಗಿಸ್ಕೊಡ್ಬೇಕು. ಬಿಕಾಸ್ ಯಾಕಂದ್ರೆ ನನಗೆ ಮತ್ತೇನೋ ಡೆವಲಪ್ಮೆಂಟ್ಸ್, ಇವ್ರಿಗೆ ಇನ್ನೊಂದು ಶೂಟ್ ಇರುತ್ತೆ, ಅದರಲ್ಲೆಲ್ಲ ಮುಗಿಸ್ಕೋಬೇಕು ಅಂತಂದಾಗ ಅಮಿತ್ ಆಗಿರ್ಬೋದು ಮತ್ತೆ ಇವ್ರಾಗಿರ್ಬೋದು, ಬಿಕಾಸ್ ಅವ್ರ ಕ್ಯಾಮ್ರಾ ವರ್ಕು ಆ ಥರ ಮಾಡಬೇಕು. ಯಾಕಂದ್ರೆ ಇರುವಂಥ ಶಾರ್ಟ್ ಟೈಮಲ್ಲಿ ಬೇಗ ಬೇಗ ಮುಗಿಸ್ಕೊಡ್ಬೇಕು. ಆಮೇಲೆ ಲೈಟಿಂಗ್ಸ್ ಅವ್ರಿಗೆ ತುಂಬ ಆ್ಯಕ್ಚುಲಿ ಹೇಳಬೇಕು, ಇವ್ರೇನು ಮಲಗಿಲ್ವೋ ಅವರು ಅಲ್ಲಿ ತನಕನೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ರು. ಬಿಕಾಸ್ ಯಾಕಂತಂದ್ರೆ ನಾವು ಇರೋದೇ ಕಡಿಮೆ ಬಜೆಟು, ಅಂಥದ್ರಲ್ಲಿ ಇವರು ಕಡಿಮೆ ದುಡ್ಡು ಕೊಟ್ಟವರಲ್ಲ ಬಿಡು ನಾವ್ಯಾಕೆ ಮಾಡಬೇಕು ಅಂತ ಮಲ್ಕೋಬೇಕಿತ್ತು. ಬಟ್ ಅವ್ರು ಹಂಗೆ ಮಾಡಿಲ್ಲ, ಇವ್ರ ಜೊತೆಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಆ್ಯಂಡ್ ಹಾಗೇನೆ ಆ ಟೀಮ್ನ ಲೀಡ್ ಮಾಡೋದಕ್ಕೆ ಇವರಿಬ್ರು ಮೈನ್ ಪಿಲ್ಲರ್ಸ್ ಅಂತಾನೆ ಹೇಳ್ಬೋದು. ಓಕೆ, ನಿಮಗೆ ಎಷ್ಟು ಸಂಭಾವನೆ ಕೊಟ್ರು? ಸಂಭಾವನೆ ಸೀಕ್ರೆಟ್ ಹೇಳಲ್ಲ. ಸೀಕ್ರೆಟ್ ಯಾರು ಹೇಳಲ್ಲ ಅಲ್ಲ? ಎಲ್ರಿಗೂ ಕೇಳ್ಕೊ ಬರ್ತೀವಿ ಒಂದ್ ಕಡೆಯಿಂದ. ಬಿಗ್ ಬಾಸ್ ಅವ್ರಿಗಂತೂ ಕೇಳಿ 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 ಸುಸ್ತಾಗ್ಬಿಡು, ಯಾರು ಹೇಳದೇ ಇಲ್ಲ. ನೀವು ಹೇಳಲ್ವಾ? ನಾನು ಹೇಳಲ್ಲ. ಆಫ್ ದಿ ರೆಕಾರ್ಡ್ ಹೇಳಲ್ವಾ? ಆಫ್ ದಿ ರೆಕಾರ್ಡ್ ಬೇಕಾದ್ರೆ ಪಾರ್ಟಿ ಕೊಡಿಸ್ತೀನಿ. ಪಾರ್ಟಿ ಕೊಡಿಸ್ತೀರಾ? ಅಷ್ಟ್ ಸಾಕು ನಮ್ಗೆ. ಪಾರ್ಟಿ ಕೊಡ್ಸೋ ಅಷ್ಟು ಕೊಟ್ಟಿದ್ರೆ ಸಾಕು. ಕೊಡಿಸಿದ್ದಾರೆ, ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ತೊಂದರೆ ಏನಿಲ್ಲ. ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಇಂದ ಹಿಡಿದ್ಬಿಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ. ಪ್ರತಿಯೊಬ್ಬರಿಗೂ ಕೂಡ ಹೋದ್ಮೇಲೆ ಮನೆಗೆ ರೀಚ್ ಆದ್ರ ಅಂತ ಕಾಲ್ ಅವರೇ ಡೈರೆಕ್ಟ್ ಆಗೇ ಕಾಲ್ ಮಾಡ್ತಿದ್ರು ಕೂಡ, ಹೋದ್ರ ಹೆಂಗೆ ಏನು ಅಂತ. ಯಾಕಂದ್ರೆ ಅವ್ರು ಇನ್ನೂ ಬೇರೆ ಆರ್ಟಿಸ್ಟ್ಗಳ್ದೆಲ್ಲ ಶೂಟ್ ಮಾಡ್ತಿದ್ರು. ಬಟ್ ನಮ್ದೆಲ್ಲಾನು ತುಂಬಾ ಚೆನ್ನಾಗಿ ಮಾಡ್ತಾರೆ. ದೊಡ್ಡ ಮನ್ಸು ಡೈರೆಕ್ಟರ್. ಅದಕ್ಕೆ ದೊಡ್ಡ ಪ್ರೊಡ್ಯೂಸರ್ ಆಗ್ಬೇಕು ಅಂತ. ನಿಮಗೆ ಹೀರೋಯಿನ್ ಇದಾರಾ? ಎರಡು ಹೇಳ್ಬೋದು ಪರವಾಗಿಲ್ಲ, ಎರಡು ಹೇಳ್ಬೋದು. ಹೀರೋಯಿನ್ ಸದ್ಯಕ್ಕಿಲ್ಲ, ಇನ್ನು ನೋಡ್ಬೇಕು, ಹುಡುಕ್ಬೇಕು. ಈಗ ಮ್ಯಾಚಸ್ ಬರ್ತಿದೆ ಅಂದ್ರೆ ಸಿನಿಮಾದೆಲ್ಲ ರಿಯಲ್ ಆಗಿ ಯಾರು ಇಲ್ಲ, ಹುಡುಕ್ತಾ ಇದಾರೆ ಮನೆಯಲ್ಲಿ. ಇನ್ನು ಹುಡುಕಕ್ ಶುರು ಮಾಡಿಲ್ಲ. ಹುಡ್ಕಕ್ಕೆ ಶುರು ಮಾಡಿಲ್ವಾ ಇನ್ನು? ಖುಷಿನಾ ಅಥವಾ ಖುಷಿ ಇದೆ, ಯಾಕಂದ್ರೆ ಇನ್ನು ನಮ್ಮ ಅಣ್ಣ ಇದಾರೆ ಅದಕ್ಕೆ. ಅದು ಹಾಕ್ಬೋದು ಇವಾಗ. ಹಾಕ್ಬೋದು, ಕಮೆಂಟ್ಸ್ ಮೂಲಕನೂ ಬರ್ಬೋದು, ಬರುತ್ತೆ. ಸಿನಿಮಾದಲ್ಲಿ ಹೇಳದೇ ಇಲ್ಲ, ಇದಾರೆ ಇಲ್ವಾ ಅಂತಾನೂ ಹೇಳಲ್ಲ. ಬಿಟ್ಕೊಟ್ಟಂಗಾಗ್ಬಿಡುತ್ತೆ. ಏನ್ ಹೇಳ್ತಾರೆ? ನೀವ್ ಹೇಳ್ಬೇಕು ತಾನೆ, ಸ್ವಲ್ಪ ಹೇಳಿ ಅಂತ. ಅವ್ರೇನು ಹೇಳ್ತಿಲ್ಲ. ಮಂಜು ಅವರೇ ಟ್ವಿಸ್ಟ್. ಅದೇ ನಾನು ನಿಮ್ಗೆ ಹೇಳದ್ನಲ್ಲ, ನನ್ನ ಕ್ಯಾರೆಕ್ಟರ್ನ ಯಾರು ಕೂಡ ಅನಲೈಸ್ ಮಾಡೋದಕ್ಕಾಗಲ್ಲ. ಆ ತರ ಒಂದು ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ ಇಡೀ ವೆಬ್ ಸೀರೀಸ್ಗೆನೆ. ಆ ತರ ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ. ಸತ್ಯನಾರಾಯಣ ಹೆಡ್ ಕಾನ್ಸ್ಟೇಬಲ್ ಇದಾರಲ್ಲ, ಅವ್ರ ಮಗಳನ್ನೇನಾದ್ರು ಬುಟ್ಟಿಗೆ ಹಾಕೋತೀರಾ ಹೇಗೆ? ಅದ್ ನೀವು ವೆಬ್ ಸೀರೀಸ್ ನೋಡ್ಬೇಕು. ಯಾಕೋ ಹಾಗೆ ಅನ್ನಿಸ್ತಿದ್ಯಲ್ಲ. ನೋಡಿ, ನೋಡ್ತೀವಿ. ನೀವೇನ್ ಹೇಳ್ತೀರಾ? ನಾವು ಅದೇ ಹೇಳೋದು, ಅವ್ರ ಕ್ಯಾಚ್ ಹಾಕಿ ಅವ್ರ ಕ್ಯಾಚ್ ಹಾಕೋಬೇಕಾದ್ರೆ ನೀವು ಅಲ್ಲೇ ಇರ್ತಿದ್ರಾ? ಸಪೋರ್ಟ್ ಮಾಡ್ಬೇಕಲ್ಲ. ಸಪೋರ್ಟ್. ಓಕೆ, ಚೆನ್ನಾಗಿದ್ದಾರೆ. ಯಾಕೆ ನೀವು ಪೊಲೀಸ್ ಮಗಳನ್ನೇ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಆ ತರ. ನೀವೇನ್ ಹಾಕೊಡೋದು? ಇಲ್ಲ ನಾವು ಅಷ್ಟು ಎಫರ್ಟ್ ನಮ್ ಬಾಸ್ ಸ್ವಲ್ಪ ಇದ್ ಮಾಡ್ತಾರೆ. ಬಟ್ ಬೇಡ, ನಾವ್ ಅಲ್ಲೇ ನೋಡ್ತೀವಿ, ಏನೋ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ನಮ್ ಮಂಜು ಸರ್ಗ್ ಏನ್ ಬೇಕು ಅದನ್ನ ನಾವು ಪ್ರೊವೈಡ್ ಮಾಡಿದೀವಿ. ಮಾಡ್ಬೇಕು ಅಂತ ತುಂಬಾ ಎಫರ್ಟ್ಸ್ ಆಗ್ತಾ ಇರ್ತೀವಿ. ಅವರು ಸೆಟ್ಟಲ್ ನೀರ್ ಕೇಳಿ ಅಥವಾ ಇನ್ನೊಂದ್ ಕೇಳಿ, ಸರ್ ನಿಮ್ಗೆ ಏನ್ ಬೇಕು ಕೊಟ್ಟವ್ರೆ. ಪ್ರತಿಯೊಂದು ಟೈಮ್ ಟು ಟೈಮ್ ಊಟ, ತಿಂಡಿ, ಸ್ನಾಕ್ಸ್ ಎಲ್ಲ ಕೊಟ್ಟವ್ರೆ. ಎಷ್ಟ್ ದಿನ ನಡೀತು ಶೂಟಿಂಗ್? ನಂದೊಂದು 6 days ಇತ್ತು. 6 days ಇತ್ತು. ಅದು ಆಕ್ಚುಲಿ ಬೇಗನೆ ಮುಗಿತಿತ್ತು. ಬಟ್ ಕ್ಯಾಮರಾ ಸ್ವಲ್ಪ ನಾವು ಹರಿಬಿರಿಯಲ್ಲಿ ಮಾಡಬೇಕು, ಬೇಗ ಮುಗಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಬಜೆಟ್ ಕಡಿಮೆ ಅಲ್ವಾ. ಸೊ ನಮ್ಮ ಬಜೆಟ್ ಎಲ್ಲಾನು ಒಂದು, ಯಾಕಂತಂದ್ರೆ ಯಾರಾದ್ರೂ ಇಂಡಿವಿಜುವಲ್ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಅಂತಂದಾಗ ಅವ್ರದ್ದು ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ.
ಸೊ ಆ ಸ್ಲಾಟ್ ಅಂತ ಹಾಕೊಂಡಾಗ ಬೇಗ ಬೇಗ ಮಾಡಬೇಕು ಅಂದಾಗ ಫೋಕಸ್ ಔಟ್ ಆಯಿತು. ಸೊ ಅದಾದ್ಮೇಲೆ ಮತ್ತೆ ಡೇಟ್ಸ್ ಸ್ವಲ್ಪ ಆ ಕಡೆ ಆಯ್ತು ಅಷ್ಟೇ, ಇಲ್ಲಾಂದ್ರೆ ಬೇಗನೆ ಮುಗಿತಿತ್ತು. ಓಕೆ, ಅಂದ್ರೆ ಶೂಟಿಂಗ್ ಟೈಮು ಈ ಕೆಲಸ ಏನಾದರೂ ಎರಡು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ನನಗೆ ಅದೇನೆ ಈ ದರ್ಶನ್ ಅವ್ರ ಕೇಸಲ್ಲಿ ಪ್ರಥಮ್ ಇನ್ಸಿಡೆಂಟ್ ಒಂದು ಹೆವಿ ಇದಾಯಿತು. ಬಂದ್ಬಿಟ್ಟಿದ್ದೀನಿ ಮನೆಗೆ, ಮನೆಗಲ್ಲ ಆಫೀಸಿಗೆ ಬರಬೇಕಿತ್ತು. ಆಫೀಸಿಗೆ ಬಂದಿದ್ದೀನಿ. ಫಸ್ಟ್ ನಾನೇನು ಅಂದರೆ ಸೆಕೆಂಡ್ ಹಾಫ್ ಬರ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಸಡನ್ ಡೆವಲಪ್ಮೆಂಟ್ ಆಗೋಯ್ತು. ಆಫೀಸ್ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಫೋನು ತಗೊಳ್ಳಿ, ಇಲ್ಲ ಚಿಟ್ ಚಾಟ್ ತಗೊಂಬನ್ನಿ, ಬನ್ನಿ ಬೇಗ ಅಂತ. ಈ ಕಡೆ ಇವ್ರು ಬಿಡ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಅದಾದ್ಮೇಲೆ ಮತ್ತೆ ಸರಿ ಅಂತೇಳಿ ಹಂಗೂ ಹಿಂಗೂ ಮುಗಿಸ್ಕೊಂಡು ಬಂದರೆ ಮತ್ತೆ ಇನ್ನೂ 2 ಶೂಟ್ ಇದೆ, ಪೆಂಡಿಂಗ್ ಇದೆ ಅಂತ. ನಾನು ಆ ಫಾಲೋ ಅಪ್ ಹೋಗಲ್ಲ, ಈ ಫಾಲೋ ಅಪ್ ಹೋಗಲ್ಲ, ಗೊತ್ತಾಗ್ತಿಲ್ಲ. ಆಮೇಲೆ ಹಂಗೂ ಹಿಂಗೂ ಏನೋ ಮಾಡಿ ಮ್ಯಾನೇಜ್ ಮಾಡಿದೆ ಸ್ವಲ್ಪ. ಸೊ ನೋ ಇಶ್ಯೂ. ಸಕ್ಸಸ್ಫುಲಿ ಮುಗಿಸ್ಕೊಟ್ರಿ? ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು, ನೋ ಪ್ರಾಬ್ಲಮ್. ಯೂಶಲಿ ನಮ್ಮ ಕೆಲವೊಬ್ರು ಆಂಕರ್ಸ್ ನೋಡಕ್ ತುಂಬಾ ಚೆನ್ನಾಗಿದ್ದಾರೆ, ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು. ಎಲ್ಲರೂ ಏನು ಅನ್ಕೊಂಡಿರ್ತಾರೆ ಅಂದ್ರೆ ಇವ್ರು ಯಾಕೆ ಸೀರಿಯಲ್ಗೆ ಟ್ರೈ ಮಾಡಲ್ಲ, ಇವ್ರು ಯಾಕೆ ಸಿನಿಮಾಗೆ ಟ್ರೈ ಮಾಡಲ್ಲ ಅಂತ. ಸೊ ನಾವು ಟ್ರೈ ಮಾಡಬೇಕಾ ಅಥವಾ ಅವರೇ ನಮಗೆ ಲೈಕ್ ಈ ರೀತಿ ಅಪ್ರೋಚ್ ಕೊಡ್ಬೇಕಾ? ನಿಮಗೆ ಏನು ಅನ್ಸುತ್ತೆ? ಅದು ಏನಾಗುತ್ತೆ ಅಂತಂದ್ರೆ, ಈಗ ಸೀರಿಯಲ್ಗೆ ನನಗೆ 2 ಸಲ ಆಪರ್ಚುನಿಟಿ ಬಂತು. ಮೊನ್ನೆ ಶ್ರೀಗಂಧದ ಗುಡಿಗೂ ಬಂತು ಇದಾದ್ಮೇಲೆ. ಬಟ್ ಅದೇನೋ ಡೇಟ್ಸ್ ಅಥವಾ ಕ್ಯಾರೆಕ್ಟರ್ ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ. ಅದು ಕಾಲ್ ಮಾಡಿದ್ರು, ನಾಳೆ ಇರುತ್ತೆ ಅಂತ ಹೇಳಿದ್ರು. 10 ಗಂಟೆ ಕಾಲ್ ಮಾಡ್ತೀನಿ ಅಂತಂದ್ರು. ಅದಾದ್ಮೇಲೆ ಏನು ಅಪ್ಡೇಟ್ ಬಂದಿಲ್ಲ. ಅದಕ್ಕಿಂತ ಮುಂಚೆ ಸ್ಟಾರ್ ಸುವರ್ಣದಲ್ಲಿ ಇದೇ ಒಂದು ಶಾಂತಿ ಇದು ಏನ್ ಪ್ರೀಮಿಯರ್ ಶೋ ಆಯ್ತಲ್ಲ, ಆ ಒಂದು ಪ್ರೀಮಿಯರ್ ಶೋ ನೋಡ್ಬಿಟ್ಟೇನೆ ನನಗೆ ಜೇನುಗೂಡಿಗೆ ಆಫರ್ ಮಾಡಿದ್ರು ಆಕ್ಚುಲಿ. ಬಟ್ ಅದು ಕಾರಣಾಂತರಗಳಿಂದ ಅದು ಕೂಡ ಇದಾಯ್ತು. ಅವಾಗ ನಂದೇನಾಯ್ತು ಅಂತಂದ್ರೆ, ನಾನು ಫುಲ್ ಗುಂಡೋಡಿಸ್ಬಿಟ್ಟಿದ್ದೆ. ಅದು ನನಗೆ ಎಫೆಕ್ಟ್ ಆಯ್ತು. ಸೊ ಆಫರ್ ಮಾಡಿದ್ರು ಸರಿ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ಸ್ ಎಲ್ಲ ಕಳಿಸಿದ್ರು. ಅದು ನಾರ್ತ್ ಕರ್ನಾಟಕ ಸ್ಲ್ಯಾಂಗ್ ಇರೋದ್ರಿಂದ ಹೆಂಗಿರುತ್ತೆ ಒಂದಷ್ಟು ಡೈಲಾಗ್ಸ್ ಕಳಿಸ್ಬಿಟ್ಟು ನೀವು ಇದನ್ನ ನನಗೆ ಹೇಳಿ ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಕಳಿಸ್ಕೊಟ್ಟೆ, ಓಕೆ ಅಂತ ಹೇಳಿದ್ರು. ಬಟ್ ಪ್ರೆಸೆಂಟ್ ಫೋಟೋಸ್ ಕಳಿಸಿ ಅಂದ್ರು. ಕಳಿಸ್ದೆ, ಯಾರು ಇದು ನಾನೇ ಹಿಂಗಿದೆ ಅಂತ. ಆಮೇಲೆ ನನಗೆ ಹೇಳ್ದೆ ಈ ತರ ಇದೆ ಅನ್ನೋದಕ್ಕೆ, ಇಲ್ಲ ಈ ತರ ಬೇಕು ಅಂತ. ಇದಾಯ್ತು. ಬಟ್ ಏನಾಗುತ್ತೆ ಅಂತಂದ್ರೆ, ಇವಾಗ ಆಂಕರ್ ದೃಷ್ಟಿಕೋನದಿಂದ ನೋಡಿದಾಗ ಏನಾಗುತ್ತೆ ಅಂತಂದ್ರೆ, ಎಷ್ಟೋ ಜನ ಸಿನಿಮಾಗಳಲ್ಲಾಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಅಥವಾ ವೆಬ್ ಸೀರೀಸ್ ಅಲ್ಲಿ ಆಗಿರ್ಬೋದು, ಆ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಚರ್ಚೆ ಮಾಡ್ತೀವಿ. ಬಟ್ ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ ಅಲ್ಲಿನ ಒಂದು ಫೆಸಿಲಿಟೀಸ್ ಅನ್ನ ಯೂಸ್ ಮಾಡ್ಕೊಂಡು ಅವ್ರು ಏನ್ ಕೊಟ್ಟಿರ್ತಾರೆ ಅನ್ನೋಂಥದ್ದು ಒಂದಾಗುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಎಲ್ಲಾ ಫೆಸಿಲಿಟೀಸ್ ಇದ್ರೂ ಕೂಡ ಚೆನ್ನಾಗಿ ಮಾಡಿರಲ್ಲ. ನಮಗ್ ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದು ಕೂಡ ಎಷ್ಟೋ ಸಲ ಬಂದಿರುತ್ತೆ. ಬಟ್ ಚೆನ್ನಾಗಿರುತ್ತೆ, ಅವಕಾಶ ಕೊಡಬೇಕಷ್ಟೇ. ಬಿಕಾಸ್ ಯಾಕಂತಂದ್ರೆ ಕೆಲವೊಂದ್ಸಲ ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೋಸ್ಕರ ಊರೆಲ್ಲ ಸುತ್ತಾಡ್ತಾ ಇರ್ತಾರೆ. ಆಪರ್ಚುನಿಟೀಸ್ ಇರುತ್ತೆ, ಆಪರ್ಚುನಿಟೀಸ್ನ ಅವ್ರು ಕ್ರಿಯೇಟ್ ಮಾಡ್ಕೊಡಲ್ಲ. ಬಿಕಾಸ್ ಯಾಕಂತಂದ್ರೆ ನಮ್ಮನ್ನ ಏನಂತಂದ್ರೆ ಆಂಕರ್ ಅಂದ್ರೆ ಅವ್ರ ಆಂಕರ್ಸ್ ಅಪ್ಪ ಮೀಡಿಯಾದವರು ಥರನೇ ನೋಡ್ತಾರೆ. ಆಪರ್ಚುನಿಟಿನೇ ಕೊಟ್ಟಿಲ್ಲ ಅಂತಂದ್ರೆ ನಮ್ಮಲ್ಲಿರುವಂತ ಟ್ಯಾಲೆಂಟ್ ಹೆಂಗ್ ಬರುತ್ತೆ? ಇವಾಗ ಎಲ್ಲರೂ ಹೇಳ್ತಾರೆ, ಇವಾಗ ನಿಮ್ಗಾಗಿ ನೀವು ಚೆನ್ನಾಗಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನನಗ್ ನೋಡಿದಾಗ ನಿಮ್ ವಾಯ್ಸ್ ಚೆನ್ನಾಗಿದೆ, ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಬಟ್ ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಅಂತಂದಾಗ ಆಪರ್ಚುನಿಟಿ ಕೊಡಕ್ಕೆ ಯಾರು ಮುಂದೆ ಬರಲ್ಲ. ಎಲ್ಲರೂ ಚೆನ್ನಾಗಿದ್ದಾರೆ ಹೇಳ್ತಾರೆ, ನೀವ್ ಯಾಕೆ ಟ್ರೈ ಮಾಡಬಾರ್ದು, ಟ್ರೈ ಮಾಡ್ಬೋದು. ಆಪರ್ಚುನಿಟಿ ಕೊಟ್ಟಿಲ್ಲ ಅಂತಂದ್ರೆ ನಾವ್ ಹೆಂಗ್ ಟ್ರೈ ಮಾಡಕ್ಕಾಗುತ್ತೆ? ಯಾಕಂತಂದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ, ನಾವು ಹೋಗ್ಬಿಟ್ಟು ಪ್ರತಿಯೊಂದು ಮೊದಲಿನ ಕಾಲ ಇತ್ತಲ್ಲ, ಹೋಗ್ಬಿಟ್ಟು ಪ್ರತಿಯೊಂದು ಆಫೀಸ್ ಹತ್ರ ಫೋಟೋ ಕೊಡೋದು, ಪ್ರೊಫೈಲ್ ಕೊಡೋದು, ಅದು ಈಗಿಲ್ಲ. ಆಡಿಷನ್ಸ್ ಅಂತ ಮಾಡ್ತಾರೆ ಅಂತಾರೆ, ಅದು ಎಲ್ಲೆಲ್ಲಿ ನಡೆಯುತ್ತೆ ಅಂತಾನು ಗೊತ್ತಿಲ್ಲ. ಆಮೇಲೆ ಅದು ಎಲ್ಲೆಲ್ಲಿ ಯಾವ ಕ್ಯಾರೆಕ್ಟರ್ ತಗೊಂಡ್ರು ಅಂತಾನು ಕೂಡ ಗೊತ್ತಾಗೋದಿಲ್ಲ. ಈ ತರ ಆಗುತ್ತೆ. ಸೊ ಈಗ ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋವಂಥದ್ದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಬಿಕಾಸ್ ಯಾಕಂತಂದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳುವಂಥ ವೇ ಅಲ್ಲಿ ಬೆಸ್ಟ್ ಆಪರ್ಚುನಿಟಿ. ಬಟ್ ಅದು ಕೂಡ ಕೆಲವೊಂದು ಫಾಲೋವರ್ಸ್ ಮೇಲೆ ಹೋಗುತ್ತೆ, ಕೆಲವೊಂದು ಇದ್ರ ಮೇಲೆಲ್ಲ ಹೋಗುತ್ತೆ. ಸಿಕ್ಕಿರುವಂಥ ಅವಕಾಶ ಕೊಟ್ರೆ ಮಾಡೋಣ, ಇಲ್ಲ ಅಂದ್ರೆ ಬೇಡ ಅಷ್ಟೇ. ಯೂಶಲಿ ಇನ್ನೊಂದು ಏನಪ್ಪ ಅಂದ್ರೆ, ಜನಗಳು ನಾನು ನೇರವಾಗಿ ನನ್ನ ಮುಂದೆ ನೀವು ಕೂತಿದ್ದೀರಾ ಅಂತ ಈ ಪ್ರಶ್ನೆ ಕೇಳ್ತೀನಿ. ನಾವು ಮಾಡೋ ಕೆಲ್ಸಕ್ಕೆ ಇವ್ರಿಗೆ ಎಂತೆಂಥದೋ ನ್ಯೂಸ್ ಹುಡುಕ್ತಾರಪ್ಪ, ಯಾರ್ಯಾರನ್ನೋ ಕರ್ಕೊಂಬಂದು ಮಾತಾಡ್ಸ್ಕೊಂಡು ಕೂತ್ಕೊಂತಾರಪ್ಪ, ಇವ್ರಿಗೆ ಮಾಡಕ್ ಕೆಲಸ ಇಲ್ಲ, ಇನ್ನೂ ಏನೇನೋ ವೆರೈಟಿಯಾಗಿ ನಮಗೆಲ್ಲ ಬೈದಿರ್ತಾರೆ ಕಮೆಂಟ್ಸ್ ಅಲ್ಲಿ. ಸೊ ಯಾವ್ದಾದ್ರು ಒಂದು ವಿಚಾರನ ನಾವು ಯಾರನ್ನಾರು ಕುತ್ಕೊಂಡು ಮಾತಾಡ್ಸ್ತಿದೀವಿ ಅಂದಾಗ, ಏನೋ ಒಂದು ನ್ಯೂಸ್ ಮಾಡಿದೀವಿ ಅಂತಂದಾಗ ಆ ರೀತಿ ಕಮೆಂಟ್ಸ್ಗಳು ಬರುತ್ತಲ್ಲ, ನೀವು ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಂತೀರಾ ಅದನ್ನ? ನಾನು ನೋಡ್ತೀನಿ, ಆ ಕ್ಷಣಕ್ಕೆ ಬೇಜಾರಾಗ್ಬಿಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ಇದೇ ಚಾನಲ್ ಕುತ್ಕೊಂಡಾಗ ಕಿಪ್ಪಿ ಕೀರ್ತಿ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಜನ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅಂತಂದ್ರೆ, ಕಿಪ್ಪಿ ಕೀರ್ತಿ ಅವ್ರನ್ನ ಏನಕ್ಕೆ ಇವ್ನ ಇಂಟರ್ವ್ಯೂ ಮಾಡಕ್ ಹೋದ, ಇವ್ನಿಗೇನ್ ಬುದ್ಧಿ ಇಲ್ವಾ ಅಂತ ಚಾನಲ್ ಇಂಥ ಚಾನಲ್. ಬಟ್ ನಾನು ಆ ಟೈಮಲ್ಲಿ ಕಿಪ್ಪಿ ಕೀರ್ತಿನ ಏನಕ್ಕೆ ಇಂಟರ್ವ್ಯೂ ಮಾಡಿದೆ ಹೇಳಿ? ಬನ್ನಿ ಜನರೇ ಅಂತ ಅನ್ಕೊಂಡು ಜಿ ಕನ್ನಡ ಸ್ಟೇಜಿಗೆ ಬಂದ್ರು. ಜಿ ಕನ್ನಡದಿಂದ ಅದಾದ ನಂತರ ಗಣೇಶ್ ಅವ್ರ ಸಿನಿಮಾದಲ್ಲಿ ಅವಕಾಶ ಬಂದಿದೆ ಅಂತ ಹೇಳಿ, ಯಾವುದೋ ಒಂದು ಹಳ್ಳಿ ಪ್ರತಿಭೆ ಇಲ್ಲಿ ತನಕ ಬಂದೈತೆ ಸೋಷಿಯಲ್ ಮೀಡಿಯಾದಲ್ಲಿ, ಯಾವುದು ಕೂಡ ಬ್ಯಾಕ್ ಸಪೋರ್ಟ್ ಇಲ್ದಂಗೆ ಅಂತಂದಾಗ, ಸೊ ಮೀಡಿಯಾದವರಾಗಿ ಅಥವಾ ಡಿಜಿಟಲ್ ಮೀಡಿಯಾದವರಾಗಿ ನಾವೇ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಇದಾಗ ಜನ ನೋಡೋ ದೃಷ್ಟಿಕೋನ ಏನು, ಇವನು ಮೈಕ್ ಹಿಡ್ದವನೆ, ಅವಳೇನ್ ಸಾಧನೆ ಮಾಡವಳೆ, ಅವನೇನ್ ಸಾಧನೆ ಮಾಡವನೆ, ಇವ್ರಿಗೆ ಮಾಡಕ್ ಕೆಲಸ ಇಲ್ಲ, ಇದೆಲ್ಲ ಬರುತ್ತೆ. ನಾವೇನ್ ಗೊತ್ತಾ, ನೋಡ್ಬೇಕು, ಸುಮ್ನೆ ರಿಯಾಕ್ಟ್ ಮಾಡಕ್ ಹೋಗ್ಬಾರ್ದು. ಪ್ರತಿಯೊಂದು ಯಾವುದೇ ನೆಗೆಟಿವ್ ಕಮೆಂಟ್ ಬಂದ್ರು ಕೂಡ
ನೋಡ್ಬೇಕು. ಒಳ್ಳೆ ಕಮೆಂಟ್ಸ್ ಬಂದಾಗ ನಾನು ಸ್ಟೇಟಸ್ ಹಾಕೊಂತೀನಿ, ಹ್ಮ್. ಸಪೋರ್ಟ್ ಅದೊಂಥರ ಹೌದು, ಖುಷಿ ಖುಷಿ ವಿಚಾರ. ಹ್ಮ್. ಸ್ಟೇಟಸ್ ಹಾಕೊಂತೀನಿ, ಇಲ್ಲ ಅಂತಂದ್ರೆ ಲೈಕ್ ಮಾಡ್ತೀನಿ, ಇಲ್ಲ ಅಂದ್ರೆ ಅಲ್ಲೇ ರಿಪ್ಲೈ ಕೊಡ್ತೀನಿ. ಹ್ಮ್. ನೆಗೆಟಿವ್ ಬಂದಾಗ ಹೌದಾ ಓಕೆ ನನ್ನಲ್ಲಿ ಮತ್ತೆ ನಾನು ನೋಡ್ಕೊಂತೀನಿ ಒಂದ್ಸಲ ಇನ್ನೊಮ್ಮೆ, ಹ್ಮ್. ಹೌದಾ ಆ ಥರ ತುಂಬಾ ನೆಗೆಟಿವ್ ಬಂದಾಗ. ಹ್ಮ್. ಬಟ್ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಜಾಸ್ತಿ, ನೋಡ್ಬಿಟ್ಟು ಸುಮ್ಮನೆ ಆಗ್ತೀನಿ. ಹೌದಾ ಓಕೆ. ಇಲ್ಲ ಇದಕ್ಕೆ Take it easy. ಯಾರೋ ಒಬ್ರು ಆಕ್ಚುಲಿ ತುಂಬಾ ಚೆನ್ನಾಗಿ ಹೇಳಿದಾರೆ ಮಂಜು ಬೈ. ನನ್ಗೆ ಅದು ತುಂಬಾ ಕಾಡುತ್ತೆ ಯಾವಾಗ್ಲೂ. ನೆಗೆಟಿವ್ ಇಂದ ಪ್ರಮೋಟ್ ಆಗೋದು ಇನ್ಸ್ಟಾಗ್ರಾಮ್ ಅಲ್ಲಿ, ನೀವೇನೋ ಒಂದು ನೆಗೆಟಿವ್ ಕಂಟೆಂಟ್ ಅಂದ್ರೆ ಒಬ್ರನ್ನ ಹೀಯಾಳಿಸಿ ಒಬ್ರನ್ನ ಬೈದಿ ಪ್ರಮೋಟ್ ಆಗೋದಕ್ಕಿನ್ನ ನಿಮ್ ಇನ್ನೋಸೆನ್ಸ್, ಈಗ ಹ್ಮ್. ಕಿಪ್ಪಿ ಕೀರ್ತಿ ಅವ್ರನ್ನ ನೋಡಿದ್ರೆ ನಿಮ್ಗೆ ಇನ್ನೋಸೆನ್ಸ್ ಇನ್ನೋಸೆನ್ಸ್ ಕರೆಕ್ಟ್ ಎಕ್ಸಾಕ್ಟ್ ಇನ್ನೋಸೆನ್ಸ್ ವರ್ಡ್ ಸೂಟ್ ಆಗುತ್ತೆ ಅವ್ರು. ಹಂಗ ಪ್ರಮೋಟ್ ಆಗೋದು ಬೇರೆ, ಒಬ್ರನ್ನ ಹೀಯಾಳಿಸಿ ಒಬ್ರನ್ನ ಕಂಪೇರ್ ಮಾಡಿ ಹಂಗ್ ಬರಲ್ಲ. ಎಷ್ಟೊಂದ್ ಜನ, ನೀವು ಕಾಫಿ ನಾಡ್ ಚಂದು ತಗೊಳ್ಳಿ, ಕಿಪ್ಪಿ ಕೀರ್ತಿ ತಗೊಳ್ಳಿ, ನನ್ಗ ಅವ್ರು ಹೇಳಾದ್ಮೇಲೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಒಬ್ರು ಆಕ್ಚುಲಿ ಆಂಕರ್ ಅನ್ಕೊಂತೀನಿ. ಹಂಗ ಹೇಳಾದ್ಮೇಲೆ ನನ್ ಪರ್ಸೆಪ್ಷನ್ ಚೇಂಜ್ ಆಗೋಯ್ತು ಅಂತವ್ರ ಮೇಲೆ. ಸರಿ ಬಿಡು, ಈಗ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ, ಅವರು ಏನೋ ಒಂದ್ ಕಷ್ಟಪಟ್ಟು ವಿಡಿಯೋ ಹಾಕಿ ಜನ ನೋಡಿದಕ್ ತಾನೇ ದೇ ಆರ್ ಬೀನ್ ಫೇಮಸ್. ಬಟ್ ಯಾರನ್ನೂ ಕಂಪೇರ್ ಮಾಡಿ ಬುಲಿ ಮಾಡ್ತಿಲ್ಲ, ಅಥವಾ ಇನ್ನೊಂದು ಏನೋ ಅನ್ವಾಂಟೆಡ್ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ ಅವರು. ಇಟ್ಸ್ ನಾಟ್ ರಿಲೇಟೆಡ್ ಟು ಕ್ರೈಮ್ ಆಗಿರ್ಬೋದು, ಅಥವಾ ಡಿಫ್ರೇಮು, ಟ್ರೋಲಿಂಗ್ ಏನೂ ಇಲ್ಲ. ಏನೋ ಒಂದು ಇನ್ನೋಸೆನ್ಸ್ ಆಗಿ ಬಂದು ಒಂದು ಕ್ಯಾಮ್ರಾ ಮುಂದೆ ಪರ್ಫಾರ್ಮ್ ಮಾಡ್ತಾರೆ. ದಟ್ಸ್ ಬೀನ್ ಎಂಕರೇಜ್ ಬೈ ಪೀಪಲ್. ಅದು ನಮ್ಮ ಜನದ್ದೇ ತಪ್ಪು ಅಂತಾನೆ ಹೇಳ್ತೀನಿ. ಅದು ಹೆಂಗೆ ಅಂತಂದ್ರೆ, ಇವಾಗ ನೆಗೆಟಿವಿಟಿ ಅಂತ ಬರ್ತಿದೆ ಅಂತಂದಾಗ, ಯಾರೋ ತುಂಬಾ ತಿಕ್ಕಲಾಗಿ ಆಡ್ತಿದ್ದಾರೆ, ಹುಚ್ಚಾಟಗಳನ್ನ ಆಡ್ತಿದ್ದಾರೆ ಅಂದಾಗ ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು. ಬಿಟ್ಬಿಡ್ಬೇಕು. ಅದನ್ನ ಮತ್ತೆ 4 ಜನಕ್ಕೆ ಶೇರ್ ಮಾಡ್ತಾರೆ. 4 ಜನಕ್ಕೆ ಶೇರ್ ಮಾಡೋದೋಗ್ಲಿ ಟ್ರಾಲ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಅವ್ರಿಗೆ ಇನ್ನೂ ಹೆಚ್ಚು ಫ್ರೇಮ್ ಅನ್ನ ಸಿಗುತ್ತೆ. ಅಲ್ಲಿ ಶೇರ್ ಮಾಡ್ತಾರೆ, ನಗಾಡ್ತಾರೆ. ಶೇರ್ ಮಾಡಿದಷ್ಟು ಆ ವಿಡಿಯೋ ವೈರಲ್ ಆಗಕ್ಕೆ ಶುರುವಾಗುತ್ತೆ. ಜನ ಸಪೋರ್ಟ್ ಮಾಡ್ತಿರೋದು ಯಾರಿಗೆ? ಒಳ್ಳೆಯವ್ರಿಗ, ಟ್ಯಾಲೆಂಟ್. ಇವಾಗ ನೀವು ಯಾವ್ದಾದ್ರು ಒಂದು ಡೈಲಾಗ್ ಕುತ್ಕೊಂಡು, ಇವಾಗ ನಮ್ಮ ವೆಬ್ ಸೀರೀಸೇ ತಗೋಣ, ಬೆಂಗಳೂರಿನ ಆ ಒಂದು ಘಟನೆ 1 hour 20 minutes ಇದೆ ಅಂತ ಅನ್ಕೊಳ್ಳಿ. ಆ 1 hour ಅಲ್ಲಿ 20 minutes ನೋಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು 20-25 minutes ಆ ಥರ ನಾವು ಕೊಟ್ಟಿರ್ತೀವಿ ಅಂತಾನೆ ಅನ್ಕೊಳ್ಳೋಣ. ಅದನ್ನ ನೋಡಲ್ಲ. ಒಳ್ಳೆತನದನ್ನ ಯಾರೂ ಕೂಡ ನೋಡಲ್ಲ. ನಿಮ್ಗೆ ಏನ್ ನೆಗೆಟಿವ್ ಆಗ್ತಿದೆ, ಯಾವ್ದು ಕಾಮಿಡಿ ಆಗಿದೆ, ಯಾವ್ದು ಕಾಂಟ್ರವರ್ಸಿ ಆಗಿದೆ, ಜನಗಳಿಗೆ ಅದು ಬೇಕಿರುತ್ತೆ. ಅಫ್ಕೋರ್ಸ್ ಈಗ ಕಾಮಿಡಿ ಅಂತಂದ್ರೆ ತಗೋಣ, ಚೆನ್ನಾಗಿ ಎಂಜಾಯ್. ಅದರಲ್ಲೂ ಕೂಡ ಒಂಥರ ತುಂಬಾ ಅಂದ್ರೆ ಲೈಕ್ ತುಂಬಾ ಹೀಯಾಳಿಸುವಂತ ಕಾಮಿಡಿ ಕೂಡ ಇರುತ್ತೆ. ಆ ಥರದ್ನೆಲ್ಲ ಶೇರ್ ಮಾಡ್ತಾರೆ. ಈ ತರ ನಾವೇನೋ ಒಂದು, ಇವಾಗ ಗುರುದತ್ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ, ಅವರು ಈಗ ಜಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ಅವ್ರು ಹೋಗಿ ITL ಕೆಲಸ ಮಾಡ್ಕೊಂಡು ಅಮೌಂಟ್ ಎಲ್ಲ ಸೇವ್ ಮಾಡ್ಕೊಂಡು ಒಂದು ಶಾರ್ಟ್ ಮೂವಿ ಮಾಡಬೇಕು ಅನ್ನೋಂಥ ಫ್ಯಾಷನೇಟ್ ಆಗಿ ಇಟ್ಕೊಂಡು ಅವರೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ದಕ್ಕೆ ನಮ್ಮೆಲ್ರಿಗೂ ಆಪರ್ಚುನಿಟಿ ಸಿಕ್ಕಿರೋದು. ಸೊ ಈ ಥರದ ಟೀಮ್ಗಳನ್ನ ನೀವು ಸಪೋರ್ಟ್ ಮಾಡಿದಾಗ, ನಾವು ಮಾಡಿರುವಂತಹ ಸರಿ ತಪ್ಪುಗಳನ್ನ ತಿದ್ದಿದಾಗ, ಅದು ನೆಕ್ಸ್ಟ್ ಡೇ ಏನಾಗುತ್ತೆ ಅಂದ್ರೆ ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಇವ್ರು ಅದು ಮಾಡಲ್ಲ, ಅಲ್ಲಿ ಅವರೇ ಬೆಳೆಸಿರ್ತಾರೆ, ಅವರೇ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ಮತ್ತೆ ನಾವು ಹೋಗ್ಬಿಟ್ಟು ಅದನ್ನ ಕೇಳಿದಾಗ ಕಾಂಟ್ರವರ್ಸಿ ಆದಾಗ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳ್ಬಿಟ್ಟಾಗ ಕೂಡ ಅದಕ್ಕೆ ಏನೋ ಒಂದು ಕ್ಲಾರಿಫಿಕೇಶನ್ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಮೈಕ್ ಹಿಡಿತೀವಿ. ಅದಕ್ಕೂ ನಮ್ಗೆ ಸೇರಿಸಿ ಬೈತಾರೆ. ಸೊ ಜನ ಏನಂತಂದ್ರೆ, ಕಾಂಟ್ರವರ್ಷಿಯಲ್ ಯಾವ್ದು ಆಗ್ತಿರುತ್ತೆ ಅದನ್ನ ಜಾಸ್ತಿ ಫೋಕಸ್ ಮಾಡ್ತಾರೆ. ಆಮೇಲೆ ನೆಗೆಟಿವಿಟಿಗೆ ಜಾಸ್ತಿ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಾರೆ. ಪಾಸಿಟಿವಿಟಿ ಇದೇನಿದೆ, ಒಂದೊಳ್ಳೆ ಮೆಸೇಜ್ ಏನ್ ಸಿಗ್ತಾ ಇದೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಖಂಡಿತವಾಗ್ಲೂ ಈಗಿನ ನಮ್ಮ ಕನ್ನಡ ಇಂಡಸ್ಟ್ರಿನೂ ಕೂಡ ಅದೇ ರೀತಿ ಆಗ್ತಾ ಇರುವಂಥದ್ದು. ಎಷ್ಟೋ ಜನ ಯಂಗ್ ಟ್ಯಾಲೆಂಟ್ಸ್ ತುಂಬಾ ಜನ ಇದ್ದಾರೆ. ಇವಾಗ ನಾನು ಎಷ್ಟು ಟ್ರೈಲರ್ ಟೀಸರ್ ಎಲ್ಲ ನೋಡಿದಾಗ ನನಗೆ ಒಂಥರ ಜಸ್ಟ್ ಈ ಪ್ರೆಸ್ ಮೀಟ್ಗಳಲ್ಲಿ ನೋಡಿದಾಗಲೇ ನನಗೆ ಹೆಂಗ್ ಅನ್ಸುತ್ತೆ ಅಂತಂದ್ರೆ, ಯಪ್ಪ ಈ ಥರ ಬರುತ್ತೆ. ಬಟ್ ಆ ಬ್ಯಾಕ್ ಎಂಡ್ ಅಲ್ಲಿ ನೋಡಿದಾಗ ಒಂದ್ ಕಡೆ ಥಿಂಕ್ ಮಾಡಿದಾಗ ಆ ಪ್ರೊಡ್ಯೂಸರ್ಗೆ ಎಷ್ಟು ಲಾಸ್ ಆಗಿರ್ಬಾರ್ದು, ಡೈರೆಕ್ಟರ್ ಎಷ್ಟು ಕಷ್ಟಪಟ್ಟಿರ್ಬಾರ್ದು, ಅದೆಲ್ಲ ಅನ್ಸುತ್ತೆ. ಬಟ್ ಏನಂತಂದ್ರೆ, ಪ್ರಾಪರ್ ಅನ್ನೋವಂಥದ್ದು, ಮೆಸೇಜ್ ಅನ್ನೋವಂಥದ್ದು, ಪ್ರಾಪರ್ ಪ್ಲಾನಿಂಗ್ ಅನ್ನೋವಂಥದ್ದು ಬೇಕೇ ಬೇಕು ಅಂತ ಹೇಳ್ತೀನಿ ನಾನು. ಎಷ್ಟು ಮಾತಾಡ್ಬಿಟ್ವಿ ಅಲ್ವಾ ನಾವು. ಹೌದು. ಈ ಸಿನಿಮಾ ಅದೇ ಆಂಕರ್ಸ್ ಕುತ್ಕೊಂಡ್ಬಿಟ್ರೆ ಇಲ್ಲಿ ದೀಪಕ್ ಏನ್ ಮಾತಾಡಕ್ಕೆ ಇರಲ್ಲ. ಬಟ್ ನನಗ್ ಖುಷಿ ಆಕ್ಚುಲಿ ಈ ತರ ರಿಲೇಟೆಡ್ ಆಗಿ ನೀವು ತುಂಬಾ ಸಿನಿಮಾ ನೋಡ್ತೀರಾ. ನಿಮ್ಗೆ ಆಕ್ಚುಲಿ ಅಲ್ಲ, ಇನ್ನೊಂದು 1 hour ಬೇಕಾದ್ರೂ ನಾವು ಮಾತಾಡ್ತಾನೆ ಇರ್ತೀವಿ. ಕುತ್ಕೊಂಡು. ಸೊ ಅದ್ರದ್ದೆಲ್ಲ ಈ ತರ ಇದೆ. ಸೊ ನಾನು ಇನ್ನೊಂದು ಟಾಪಿಕ್ ಮಾತಾಡ್ಬೇಕು, ಬಿಗ್ ಬಾಸ್ ಬಗ್ಗೆ. ಸೊ ಯಾರು ಬರ್ಬೋದು ಈ ಸಲ ಬಿಗ್ ಬಾಸ್ಗೆ? ನಡೀರಿ, ನಾವು ಮೂವರೇ ಹೋಗ್ಬೇಡ. ನಾವೇ ನಮ್ಮ ಹೋಗ್ಬಿಡೋಣ. ಟೀಮ್ ಎಲ್ಲ ಬೆಂಗಳೂರಿನ ಆ ಒಂದು ಘಟನೆ, ಬಿಗ್ ಬಾಸ್ ನಲ್ಲಿ ಆ ಒಂದು ಘಟನೆ ಆಗ್ಬಿಡುತ್ತೆ. ನಿಮ್ ಪ್ರಕಾರ ಯಾರು ಹೋಗ್ಬೋದು? ಅದು ಹೇಳೋದಿಕ್ಕಾಗಲ್ಲ. ಬಿಕಾಸ್ ಯಾಕೆ ಗೊತ್ತಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಅಂತ ಬಂದಾಗ ಒಂದಷ್ಟು ಜನ ಹುಟ್ಕೊಳ್ತಾರೆ, ನಾನು ಹೋಗ್ಬೇಕು. ಈಗ ನೋಡಿ, ಜಸ್ಟ್ ಒಂದು ಆಸ್ ಎ ಕಾಮನ್ ಪೀಪಲ್ ಆಗಿ ಅಥವಾ ಕಾಮನ್ ಮ್ಯಾನ್ ಆಗಿ ಥಿಂಕ್ ಮಾಡ್ಬೇಕಾದ್ರೆ, ಅಥವಾ ಆಂಕರ್ ಆಗಿ ಥಿಂಕ್ ಮಾಡೋದಾದ್ರೆ, ಬಿಗ್ ಬಾಸ್ ಅನ್ನೋವಂಥದ್ದು ಯಾರಿಗೂ ಕೂಡ ಹೇಳದೆ ಹೋಗ್ಬೇಕಾಗಿರುವಂತದ್ದು. ಹೌದು. ಅಲ್ಲಿಗೆ ಹೋಗೋ ತನಕ ಕಂಟೆಸ್ಟೆಂಟ್ ಇವರೇ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ. ಬಟ್ ನಮ್ ಜನ ಏನ್ ಮಾಡ್ತಾವ್ರೆ, ನಾನು ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅಲ್ಲೋಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಡ್ ಮಾಡ್ಕೊಂತಾರೆ. ಅದು ಹಾಕೋ ನೆಸೆಸಿಟಿ ಏನಿದೆ ನಿಮ್ಮ ಬಗ್ಗೆ. ನನಗೆ ಏನಂತಂದ್ರೆ, ಆಯ್ತು ಇವಾಗ ಕಾಮನ್ ಪೀಪಲ್ ಕೊಟ್ಟಿದ್ದೀರಾ,
ಯಾವುದೋ ಒಂದು ಕ್ಷೇತ್ರದಲ್ಲಿ, ಈಗ ನಮ್ಮ ಮೀಡಿಯಾದಲ್ಲೇ ಆಗಿರ್ಬೋದು, ಮೀಡಿಯಾದಲ್ಲೂ ಒಂದಷ್ಟು ಜನ ಹೋಗಿ ಹೋಗ್ ಬಂದಿದ್ದಾರೆ. ಬಂದಿದ್ದಾರೆ ಹೌದು. ಸೊ ಈಗ ನಾನು ಕೇಳ್ಕೊಳ್ಳೋದಂತ ಡಿಜಿಟಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಇದೀವಿ, ನೀವಾಗಿರ್ಬೋದು, ನಾವಾಗಿ ಇನ್ನೊಂದಷ್ಟು ಜನ ಇದೀವಿ. ಅದ್ರ ಜೊತೆಗೆ ಟೀಚರ್ಸ್ ಇದ್ದಾರೆ, ಅವ್ರ ಕ್ಷೇತ್ರದಲ್ಲಿ ಮಾಡಿರುವಂತದ್ದು. ಆ ಟೀಚರ್ಸ್ ಹೋದಾಗ ಅವರ ಒಂದು ಹಿನ್ನೆಲೆಯನ್ನ ಗೊತ್ತಾದಾಗ, ರೈತರಿದ್ದಾರೆ, ಆಮೇಲೆ ಅಕ್ಕ ಅನು ಅಂತ ಹೇಳ್ಬಿಟ್ಟಿದ್ದಾರೆ, ಅವ್ರ ಎಷ್ಟೋ ಜನ ಸ್ಕೂಲ್ಗಳಿಗಾಗಿರ್ಬೋದು ಆ ತರ ಎಲ್ಲಾನು ಕೂಡ ಪಾಡ್ ಬಿದ್ದಿರುವಂತ ಸ್ಕೂಲ್ಗಳಿಗೆಲ್ಲಾನು ಕೂಡ ಬಣ್ಣ ಹೊಡೆದ್ಬಿಟ್ಟು ಈ ತರ ಮಾಡ್ತಿದ್ದಾರೆ. ಅವ್ರು ಬಿಗ್ ಬಾಸ್ ಸರಿ ಹೋಗದೆ ಇರ್ಬೋದು, ಬಟ್ ಆ ತರದವ್ರನ್ನ ಒಂದ್ ದಿನ ಅದ್ರ ಕರೆಸಿದಾಗ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ, ಅವ್ರು ಮಾಡಿರುವಂತ ಸಾಧನೆ ಬೆಳಕಿಗೆ ಬರುತ್ತೆ. ಸೊ ಯಾರಿಗ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಯಾರ ಟ್ಯಾಲೆಂಟ್ ಇದೆ ಅಂತವ್ರಿಗೆ ಬಿಗ್ ಬಾಸ್ ಕರ್ಕೊಂಡ್ ಬರ್ಬೇಕು ಅನ್ನುವಂಥದ್ದು. ನೋಡಿ ಮಂಜು ಅವ್ರು ಹೇಳ್ತಿದ್ದಾರೆ, ನೀವು ಟ್ರೈ ಮಾಡಿಲ್ವಾ? ನಾನು ಟ್ರೈ ಮಾಡಿಲ್ಲ, ಸುಮಾರು ಜನ ಹೇಳ್ತಿದ್ದಾರೆ ಹೋಗಿ ಹೋಗಿ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಏನಂತಂದ್ರೆ ಆಪರ್ಚುನಿಟಿ ನಾನು ಟ್ರೈ ಮಾಡೋಣ ಅಂತ ಅನ್ಸುತ್ತೆ ಒಂದೊಂದ್ಸಲ, ಬಟ್ ನನ್ನ ಹಣೆ ಬರದಲ್ಲಿ ಬರ್ದಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಹೋಗೇ ಹಾಗೆ ಆಗುತ್ತೆ. ಹೋಗ್ತೀರಾ? ಹೌದು. ಈಗ ನಾನು ಹೋಗ್ಬೇಕು ಅಂತಂದ್ರೆ ಇಲ್ಲಿ ತನಕ ನಾನು BBM ಮಾಡ್ಬಿಟ್ಟು ನಾನು ಆಂಕರಿಂಗ್ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ. ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ನಾನು ಜಸ್ಟ್ ಲೈವ್ ಶೋಸ್ ಮಾಡಕ್ ಹೋಗ್ತಿದ್ದೆ, ಅದು ವೀಕ್ಲಿ ಒನ್ಸ್. ಬಟ್ ಬರ್ತಾ 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 ಇದೇ ಪ್ರೊಫೆಷನ್ ಆಗೋಯ್ತು. BBM ಪಕ್ಕಕ್ಕೆ ಇಟ್ಟು ಓದಿದ್ ವೇಸ್ಟ್ ಆಗೋಯ್ತು ನನಗೆ 3 ವರ್ಷ. 3 ವರ್ಷ ಓದಿದ್ ವೇಸ್ಟ್ ಆಯ್ತಂತೆ. ಹೌದು, 3 ವರ್ಷ ಓದಿದ್ ವೇಸ್ಟ್ ಆಯ್ತು. ಅವಾಗ್ಲೇ ಬಂದ್ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಸೀನಿಯರ್ ಅಲ್ವಾ? ಆಗ್ತಿದ್ದೆ. ಸೀನಿಯರ್ ಆಗ್ತಿದ್ರಿ. ಹೌದು. ನಮಗೆಲ್ಲ ಫುಲ್ ಅವಾಗ ಮಂಜು ಸರ್ ಅಂತ ಮಾತಾಡ್ಸ್ಬೇಕು. ಅದ್ರದ್ದು ಏನಿಲ್ಲ, ಸೀನಿಯರ್ ಜೂನಿಯರ್ ಅಂತ ಏನಿಲ್ಲ ಈಗ. ಬಟ್ ಏನಂತಂದ್ರೆ ಆರ್ಟಿಸ್ಟ್ ಎಂಡ್ ಆಫ್ ದ ಡೇ ಏನಂತಂದ್ರೆ ಟ್ಯಾಲೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವತ್ತು ನಾವು ಟ್ಯಾಲೆಂಟ್ ಇದ್ದಾಗ ನಾವು ಮೆರಿಬಹುದು. ಟ್ಯಾಲೆಂಟ್ ಇಲ್ಲದೆ ಕೆಲವೊಬ್ರು ಬರ್ತಾರಲ್ಲ, ಅದು ನನಗೆ ಒಂಥರ ಅನ್ಸುತ್ತೆ. ಹೌದು. ನಮ್ ಎಷ್ಟೋ ಜನ ನಾವು ನೋಡಿರ್ತೀವಿ, ಈಗ ಆರ್ಟಿಸ್ಟ್ಗಳು ತಗೊಂಡಾಗ ಡೈಲಾಗ್ಸ್ ಇರಲ್ಲ, ಲಿಪ್ ಸಿಂಕ್ ಇರಲ್ಲ, ನಾನು ಆಗ್ಲೇ ಹೇಳಿದಾಗ. ಅದೇ ರೀತಿ ನಮ್ಮ ಪ್ರೊಫೆಷನಲ್ ಕೂಡ ತಗೊಳಕ್ ಬರಲ್ಲ ಅಂತವ್ರೆಲ್ಲ ಬಂದ್ಬಿಟ್ಟು ಇದ್ ಮಾಡ್ತಾರೆ. ಇದೆಲ್ಲ ಕಾಮನ್, ನಮ್ದೆಲ್ಲ ಬೇಡ ಬಿಡಿ, ಇದೆಲ್ಲ ಹೇಳ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ. ಫೈನಲಿ ಮತ್ತೆ ಇವಾಗ ವೆಬ್ ಸೀರೀಸ್ ಕಡೆ ಬರೋಣ. ಇನ್ನೇನು ಸೀರೀಸ್ ರಿಲೀಸ್ ಆಗ್ತಿದೆ. ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಜನ ಹೇಗ್ ಸ್ವೀಕರಿಸ್ತಾರೆ ಅಂತ ಕೂಡ ಇರುತ್ತೆ. ಸೊ ಅದು ಹೇಗ್ ಪ್ರಿಪೇರ್ ಆಗಿದ್ದೀರಾ? ಪ್ರಿಪೇರ್ ಅಂತ ಏನಿಲ್ಲ, ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ. ನಾನು ಹೇಳೋದು ಇಷ್ಟ, ನಾನು ಆಕ್ಚುಲಿ ಒಂದು ವಿಡಿಯೋ ಮಾಡಾಕ್ಬೇಕು ಅಂತ ಇದ್ದೀನಿ ರಿಲೀಸ್ ಆದಾಗ. ಇಷ್ಟು ದಿನ ಆಂಕರಿಂಗ್ ಆಗಿ ನನ್ನನ್ನ ನೋಡಿದ್ರಿ, ಆಂಕರ್ ಆಗಿ, ಈಗ ಆಕ್ಟರ್ ಆಗಿ ಬರ್ತಾ ಇದ್ದೀನಿ. ನಾನು ಏನ್ ತಪ್ಪು ಮಾಡಿದೀನಿ ಅದನ್ನ ಒಳ್ಳೆ ತಂದಲ್ಲಿ ಕಮೆಂಟ್ಸ್ ಮಾಡೋದ್ರ ಮೂಲಕ ಹೇಳಿ. ಇನ್ ಕೇಸ್ ಚೆನ್ನಾಗಿ ಮಾಡಿದೀನಿ ಅಂದ್ರೆ ಅದಕ್ಕೆ ಅಪ್ರಿಷಿಯೇಷನ್ ಕೊಡಿ. ಅದನ್ನ ಒಳ್ಳೆ ತಂದಲ್ಲಿ ಇತ್ತು ಅಂತಂದ್ರೆ ಪರವಾಗಿಲ್ಲಪ್ಪ, ನನ್ನಲ್ಲೂ ಒಬ್ಬ ಕಲಾವಿದ ಇದ್ದಾನೆ ಅನ್ಕೊಂಡು. ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ನಾನು ತಿದ್ಕೊಂಡು ನೆಕ್ಸ್ಟ್ ಪ್ರಾಜೆಕ್ಟ್ ಏನ್ ರೆಡಿ ಆಗಬಹುದು ಅಷ್ಟೇ. ಇನ್ ಕೇಸ್ ಆಪರ್ಚುನಿಟಿ ಸಿಕ್ಕಿದ್ರೆ ನೋಡೋಣ. ನಮ್ ಗುರುದತ್ತಿರೋವರೆಗೂ ಒಂದು ಪ್ರಾಜೆಕ್ಟ್ ಅಲ್ಲಿ ಅಂತೂ ಇರ್ತೈತೆ, ಬಟ್ ಅದ್ರದ್ದೇನು ತೊಂದರೆ ಇಲ್ಲ, ನೋಡೋಣ. ಸೊ ತವ್ರ ಮನೆಗೆ ಬಂದು ಹೇಗೆ ಅನಿಸ್ತು? ಆಕ್ಚುಲಿ ಇದ್ರ ಬಗ್ಗೆ ನಾನು ಸ್ಟಾರ್ಟಿಂಗ್ ಹೇಳಬೇಕಿತ್ತು. ತವ್ರ ಮನೆ ಅನ್ನೋದಕ್ಕಿಂತ ಬಾಸ್ ಟಿವಿ ಅನ್ನೋಂಥದ್ದು ನನಗೊಂಥರ ಎಮೋಷನ್. ಬಿಕಾಸ್ ಯಾಕಂತಂದ್ರೆ ಇದಕ್ಕಿಂತ ಮುಂಚೆ ಎಷ್ಟೇ ಚಾನಲ್ಗಳಲ್ಲಿ ಕೆಲಸ ಮಾಡಿದ್ರು ಕೂಡ ನನಗೆ ಪರ್ಸ್ನಲಿ ಟು ಬಿ ಫ್ರಾಂಕ್ ಹೇಳ್ಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ರೆಕಗ್ನೈಸೇಷನ್ ಕೊಟ್ಟಿರುವಂಥದ್ದು, ಕನ್ನಡ ಮೀಡಿಯಾದಲ್ಲಿ ಆಗಿರ್ಬೋದು, ಕನ್ನಡ ಸಿನಿಮಾ ರಂಗದಲ್ಲಿ ಆಗಿರ್ಬೋದು. ಈಗಲೂ ಮಾತಾಡಕ್ ಹೋದ್ರೆ ನಂಗೆ ಭಾವುಕತೆ ಅನ್ನೋಂಥದ್ದು ಬಂದ್ಬಿಡುತ್ತೆ, ಕಣ್ಣೀರ್ ಬಂದ್ಬಿಡುತ್ತೆ. ಯಾಕಂತಂದ್ರೆ ಅದೇ ಕ್ಯಾಮ್ರಾಮನ್ ಸರ್ ವಿಸ್ತಾರದಿಂದನೂ ಕೂಡ ಕಂಟಿನ್ಯೂ ಆಗ್ತಿದ್ದಂಥವ್ರು. ಅವ್ರು ಗೊತ್ತಿರ್ಲಿಲ್ಲ, ಅವರು ಇವತ್ತು ನನ್ನ ಜೊತೆ ನಾನು ಬನ್ನಿ ಸರ್ ಹೋಗೋಣ, ಆ ಚಿಟ್ ಚಾಟ್ ತೊಗೊಂಬರೋಣ, ಈ ಚಿಟ್ ಚಾಟ್ ಬರೋಣ. ಬಟ್ ಇವತ್ತು ಕುತ್ಕೊಂಡಾಗ ಅವರು ನನ್ನ ಕ್ಯಾಮ್ರಾ ಇಡ್ತಾ ಇದ್ರೆ ಅದೇ ಹುಡುಗರು. ನೀವಾಗಿರ್ಬೋದು, ನಾವು ಫೀಲ್ಡಲ್ಲೆಲ್ಲ ಸಿಗ್ತಾ ಇದ್ವಿ. ಫೀಲ್ಡಲ್ಲಿ ಸಿಕ್ಕಾಗ ಚಿಟ್ ಚಾಟ್ ಹೊಡೆದಾಡ್ತಿದ್ದಂಥವ್ರು, ನಾನ್ ಮಾಡ್ಬೇಕು ಅಂತ. ಬಟ್ ಇವತ್ತು ಇಂಟರ್ವ್ಯೂ ಮಾಡ್ತೀನಿ ಅಂದ್ರೆ ಯಾರ ಹಣೆ ಬರಹ ಎಲ್ಲಿರುತ್ತೋ ಗೊತ್ತಿಲ್ಲ. ಸೊ ಅದೇ ರೀತಿ ಇಡೀ ಕರ್ನಾಟಕಕ್ಕೆ ನನ್ನನ್ನು ಪರಿಚಯ ಮಾಡಿದ್ರು. ಎಷ್ಟೋ ಜನ ಬಾಸ್ ಟಿವಿ ಅಂತಂದ್ರೆ ನಂದು ಅಂತಾನೆ ಅನ್ಕೊಂಡ್ಬಿಟ್ಟಿದ್ರು. ಅದು ಇವರೇ ಕೂಡ ಹೇಳಿದ್ರು. ಆ ಥರದ್ದಿತ್ತು. ಸೊ ಎಲ್ಲಿ ತನಕ ಋಣ ಇತ್ತು ಅಲ್ಲಿ ತನಕನೂ ಇದೆ. ಬಟ್ ನನ್ಗೇನಂತಂದ್ರೆ ಟಿಲ್ ನನ್ನ ಉಸಿರಿರೋ ತನಕನೂ ಕೂಡ ಬಾಸ್ ಟಿವಿನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಯಾಕಂತಂದ್ರೆ ಬಾಸ್ ಟಿವಿ ಎಷ್ಟು ಫೇಮಸ್ ಆಯ್ತು, ನನಗೂ ಕೂಡ ಅಷ್ಟೇ ಒಂದು ಫೇಮನ್ನ ತಂದು ಕೊಟ್ಟಿರುವಂಥದ್ದು. ಶಾರ್ಟ್ ಪೀರಿಯಡ್ ಅಲ್ಲಿ ಎಲ್ರಿಗೂ ರೀಚ್ ಆಗಿದ್ದಂಥದ್ದು. ಬಿಕಾಸ್ ಯಾಕಂದ್ರೆ ಟೀಮ್ ಆ ಥರ ಇತ್ತು ನಮ್ದು. ಟೀಮ್ ಆಗಿರ್ಬೋದು, ಇಮಿಡಿಯೇಟ್ ಹೋಗ್ಬೇಕು ಅಂತಂದ್ರೆ ಹೋಗ್ಬೇಕು ಅಷ್ಟೇನೆ, ಅದು ಎಕ್ಸ್ಕ್ಲೂಸಿವ್ ಆಗಿರ್ಬೋದು. ಅದಕ್ಕೆ ಅಷ್ಟು ಬೇಗ ರೀಚ್ ಆಗಿದ್ದು ಕೂಡ. ಅಂಡ್ ಇನ್ನೊಂದೇನಂತಂದ್ರೆ ಯಾವ ಟೈಮ್ಗೆ ಏನು ಕಾನ್ಸೆಪ್ಟ್ ಇಟ್ಕೊಂಡ್ರೆ ಓಡುತ್ತೆ ಆ ಡಿಜಿಟಲ್ ಮೀಡಿಯಾದಲ್ಲಿ ಅನ್ನೋಂಥದ್ದು. ತುಂಬಾ ಸಪೋರ್ಟಿವ್ ಆಗಿದ್ರು. ಇವಾಗ ಕ್ಯಾಮ್ರಾಮನ್ಸ್ ಆಗಿರ್ಬೋದು, ನೀವು ನಂಬ್ತಿರೋ ಬಿಡ್ತಿರೋ, ನಾವು ಮಿಡ್ನೈಟ್ 2 o'clock ತನಕನೂ ಕೂಡ ಕೆಲಸ ಮಾಡಿದ್ವಿ. ಬಿಗ್ ಬಾಸ್ 2 o'clock 3 o'clock ತನಕನೂ ಅಲ್ಲೆಲ್ಲ ತಗೊಂಡ್ಬಂದಾಗ್ಲೇನೆ ನಾವೆಲ್ಲಾನು ಕೂಡ ಇವತ್ತು ಬಾಸ್ ಟಿವಿ ಅನ್ನೋಂಥವ್ರು ಹೊರಗಡೆ ಬಂದಿರುವಂಥದ್ದು. ಆ ಟೀಮ್ಗೆ ಸಪೋರ್ಟ್ ಮಾಡೋದಕ್ಕೆ ದೊಡ್ಡವ್ರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅಂಡ್ ನಿದ್ದೆ ಇರ್ತಿರ್ಲಿಲ್ಲ, ಎಲ್ಲ ಮಾಡ್ತೀನಿ. ಬಟ್ ಅದು ಎಂಡ್ ಆಫ್ ದ ಡೇ ಇಷ್ಟು ರಿಸಲ್ಟ್ ಬಂದಾಗ ನಮ್ಗೆ ಅದೇನು ಲೆಕ್ಕಕ್ಕೆ ಬರಲ್ಲ ಆ ಥರ. ಬಟ್ ಇದಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ನನ್ನ ಟೀಮ್ಗೆ, ಆಮೇಲೆ ಸ್ಪೆಷಲ್ ಆಗಿ ಹೇಳ್ಬೇಕು ಅಂದರೆ ಬಾಸ್ ಟಿವಿ ಅಂತಂದ್ರೆ ಬಾಸ್ ಟಿವಿ ಅಂತ ಇದೆಯಾ ಅಂತ ಕೇಳಿದ್ದುಂಟು ಎಷ್ಟೋ ಜನ. ಅದನ್ನ ನನ್ನ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಯಾರು ಇಟ್ಕೊಂಡು ನಾನು ಕೇಳಿದ ತಕ್ಷಣ ಇಂಟರ್ವ್ಯೂ ಕೊಟ್ಟಂತಹ ಸೆಲೆಬ್ರಿಟಿಗಳು ಪ್ರತಿಯೊಬ್ಬರಿಗೂ ಕೂಡ ನಿಜವಾಗ್ಲೂ ಹೇಳಲೇಬೇಕು, ಅವರು ಯಾವುದೋ ಒಂದು ದೊಡ್ಡ ದೊಡ್ಡ ಚಾನಲ್ಗೆ ಹೋಗ್ಬಿಟ್ಟು ನಾನು ಇಂಟರ್ವ್ಯೂ ಕೊಟ್ಟರೆ ನಂದು ಲೆವೆಲ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಾರೆ. ಬಟ್
ನಾನು ಕರೆದಿದ ತಕ್ಷಣ ಬಂದು ಆಯಿತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಂಥವ್ರಿಗೆ, ಬಿಕಾಸ್ ಯಾಕಂದ್ರೆ ನಾನು ಕರೆದೇ ನಾನು ಇಂಟರ್ವ್ಯೂ ಮಾಡಿದೆ, ಅವರು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಇನ್ನೊಂದಷ್ಟು ಜನಕ್ಕೆ ಬಾಸ್ ಟಿವಿ ರೀಚ್ ಆಯಿತು. ಸೊ ಅವ್ರ ಕಡೆಯಿಂದನೂ ಸಪೋರ್ಟ್ ಸಿಕ್ತು, ಟೀಮ್ ಕಡೆಯಿಂದನೂ ಸಪೋರ್ಟ್ ಸಿಕ್ತು, ಇದೆಲ್ಲರ ಕಡೆಯಿಂದ ನನಗೆ ಚೆನ್ನಾಗಿ ಸಪೋರ್ಟ್ ಸಿಕ್ತು. ಸೊ ಖುಷಿ ವಿಚಾರ ಏನಂತಂದರೆ ಅವತ್ತು ಆ್ಯಂಕರ್ ಆಗಿ ಮೆರೆಸಿದ್ದು ಇದೇ ಚಾನಲ್ಲೇ, ಇವತ್ತು ಆ್ಯಕ್ಟರ್ಗೆ ಒಂದು ಅಂಬೆಗಾಲ್ ಇಡೋದಕ್ಕೆ ಮೊದಲ ಇಂಟರ್ವ್ಯೂ ಮಾಡ್ತಿರೋವಂಥದ್ದು ಕೂಡ ಇದೇ ಚಾನಲ್ಲೇನೆ. ಸೊ ನೋಡೋಣ, ಬಾಸ್ ಟಿವಿಯಲ್ಲೇ ಅಷ್ಟೊಂದು ಫೇಮ್ ಕೊಟ್ಟಿದೆ ಆ್ಯಂಕರ್ ಆಗಿ, ಇನ್ನು ಆ್ಯಕ್ಟರ್ ಆಗಿ ಮೇ ಬಿ ದೇವ್ರ ದಯೆ ಸಿಗಬಹುದು. ಅಂಡ್ ಎಲ್ಲೇ ಹೋದ್ರು ಕೂಡ ನಮ್ಮ ಫಸ್ಟ್ ಡೈರೆಕ್ಟರು ಫಸ್ಟ್ ಚಾನಲ್ ಫಸ್ಟ್ ಚಾನಲ್ ಅಂತಂದ್ರೆ ಆಂಕರ್ ಆಗಿ ಅಂದ್ರೆ ಜಾಸ್ತಿ ಸಪೋರ್ಟ್ ಕೊಡ್ತು. ಈ ಲಿಮಿಟೇಷನ್ಸ್ ಅನ್ನೋದೇ ಇರ್ಲಿಲ್ಲ ನನಗೆ ಬಾಸ್ ಟಿವಿಯಲ್ಲಿ, ಏನಾದ್ರೂ ಮಾಡ್ಬೋದಿತ್ತು, ಹೆಂಗಾದ್ರೂ ಮಾಡ್ಬೋದು. ಅದೊಂಥರ ಹೇಳ್ತಾನೆ ಇರ್ತೀನಿ. ನಾನು ವಿಡಿಯೋ ಮಾಡಿದಾಗ್ಲೂ ಕೂಡ ನೀವು ನೋಡಿರ್ಬೋದು ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಸಾಕಷ್ಟು ಜನ ಈಗಲೂ ಕೂಡ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸುಮನ್ ಟಿವಿಗೆ ಹೋದ್ರೂ ಕೂಡ ರೀಸೆಂಟ್ ಆಗಿ ನಾನೊಂದು ಒಂದು ಇಂಟರ್ವ್ಯೂ ಮಾಡಿದೆ, ಅಲ್ಲೂ ಕೂಡ ಬಾಸ್ ಟಿವಿ ಯಾಕೆ ಬಿಟ್ಟಿದ್ದು ಅಂತಾನೆ ಕಮೆಂಟ್ ಹಾಕಿದ್ದೆ. ಬೇಕಾದ್ರೆ ನಾನು ತೋರಿಸ್ತೀನಿ, ಬಟ್ ಏನ್ ಹೇಳಕ್ಕಾಗಲ್ಲ. ನೀವೊಂದು ವಿಡಿಯೋ ಮಾಡಿರ್ತೀರಲ್ಲ ಇಲ್ಲಿ ಡೆಸ್ಕ್ ಅಲ್ಲಿ ಕೊನೆ ದಿನ, ಆ ವಿಡಿಯೋಗೂ ಕೂಡ ಕಮೆಂಟ್ಸ್ ಬಂದು ನಂಗೆ ಯಾಕೆ ಬಿಡ್ತಿದ್ದೀರಾ ಏನಾಯ್ತು ಅಂತ. ಕಮೆಂಟ್ಸ್ ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಈಗ ನಾವು ಏನೇ ದ್ವೇಷ ಮಾಡ್ಕೊಂಡೋಗಿ, ನಾನು ಒಂದಷ್ಟು ರಿಪೋರ್ಟಿಂಗ್ ಕಮ್ ಆಂಕರ್ ಆಗಿ ಕೆಲಸ ಮಾಡಿರುವಂತಹ 5 ಚಾನಲ್ಗಳಲ್ಲಿ ಒಂದು ಚಾನಲ್ ಬಿಟ್ರೆ ಇನ್ನೆಲ್ಲಾ ಚಾನಲ್ ಅಲ್ಲೂ ಕೂಡ ಇವತ್ತಿಗೆ ನನ್ನ ಆ ಬಾಂಡಿಂಗ್ ಹಂಗೆ ಕ್ಯಾರಿ ಆಗ್ತಾ ಇದೆ. ವಿಸ್ತಾರ ಆಗಿರ್ಬೋದು, ಪ್ರತಿಧ್ವನಿ ಆಗಿರ್ಬೋದು, ಇದಾಗಿರ್ಬೋದು, ಬಾಸ್ ಟಿವಿ ಆಗಿರ್ಬೋದು, ಸುಮನ್ ಟಿವಿ, ಒಂದು ಚಾನಲ್ ಮಾತ್ರ ನಾನು ತಗೊಳಕ್ ಇಷ್ಟಪಡಲ್ಲ. ಬಿಕಾಸ್ ಯಾಕಂತಂದ್ರೆ ನಾನು ಕೇಳಕ್ ಹೋಗಿದ್ದು ಅಲ್ಲಿ ನಾವೇ ಅಲ್ಲ, ಎಂತ ದೊಡ್ಡ ಸೀನಿಯರ್ ಜರ್ನಲಿಸ್ಟ್ ಹೋದ್ರೂ ಕೂಡ ಅಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೋದಾಗ ಒಂದು ಹೇಳ್ತಾರೆ, ಬಂದಾಗ ಹೇಳ್ತಾರೆ. ಅದು ಯಾವ ಚಾನಲ್ ಹೆಸರು ಅಂತಾನು ಕೂಡ ನಾನು ಹೇಳಕ್ ಹೋಗಲ್ಲ. ಬಿಕಾಸ್ ಯಾಕೆಂತಂದ್ರೆ ಅಲ್ಲಿ ಸಾಕಷ್ಟು ಜನ ಹೊರಗಡೆ ಬಂದಿದ್ದಾರೆ. ಬಿಕಾಸ್ ಅಲ್ಲಿ ಅವರು ಜರ್ನಲಿಸಮ್ ಮಾಡಬೇಕು ಅಂತಿಲ್ಲ, ಅಥವಾ ಒಂದು ಚಾನಲ್ನ ರನ್ ಮಾಡಬೇಕು ಅಂತ ಏನಿಲ್ಲ. ಬಟ್ ಅವ್ರ ಥಾಟೇ ಬೇರೆ ಇದೆ, ಅವ್ರ ಪಾಡ್ಗೆ ಅವ್ರು ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಬಟ್ ಇವತ್ತಿಗೂ ಕೂಡ ಎಲ್ಲರೂ ಕೂಡ ನನಗೆ ಮತ್ತೆ ಬನ್ನಿ ಅಂತ ಕರೀತಾರೆ ಹೊರತು ಯಾಕೆ ಬಂದೆ ಅಂತ ಕರೆಯಲ್ಲ. ಸೊ ಆ ಥರ ಚೆನ್ನಾಗಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಾಸ್ ಟಿವಿಗೆ, ಅಂಡ್ ಎಲ್ಲ ಎಂಕರೇಜ್ ಮಾಡಿಕೊಟ್ಟಂತಹ ಮೊದಲಿಗೆ ನನ್ನ ಟೀಮ್ಗೆ, ಹಾಗೇನೆ ಯಾರೆಲ್ಲ ನಾನು ಕೇಳಿದ ತಕ್ಷಣ ಬಂದು ಇಂಟರ್ವ್ಯೂ ಕೊಟ್ಟಿರುವಂತಹ ಸೆಲೆಬ್ರಿಟಿಗಳಿಗೆ, ಆಮೇಲೆ ನಮ್ಮ ಕ್ಯಾಮ್ರಾಮನ್ಸ್ಗೆ ಜಾಸ್ತಿ ಕಾಟ ಕೊಟ್ಬಿಟ್ಟಿದ್ದೀನಿ, ಇಬ್ಬರಿದ್ರು. ಆಮೇಲೆ ಈಗ 4-5 ಜನ ಆಗಿದ್ದಾರೆ, ಅವ್ರಿಗೂ ಕೂಡ ಸಪೋರ್ಟಿವ್ ಆಗಿದ್ರು. ತುಂಬಾನೇ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲ ಕೂಡ ನೋಡಿ ಕ್ವಶನ್ಸ್ ಕೇಳಿದಾಗ ಎಂಕರೇಜ್ ಮಾಡಿರೋಂಥವ್ರಿಗೆ, ತಿದ್ದಿರೋಂಥವ್ರಿಗೆ, ಅಂಡ್ ಬಾಸ್ ಟಿವಿ ವೀಕ್ಷಕರಿಗೆ ನಾನು ತುಂಬಾನೇ ಧನ್ಯವಾದಗಳು ಹೇಳ್ಬೇಕು. ಈಗ ಇಲ್ಲಿ ಕರ್ನಾಟಕಕ್ಕಿದ್ದೆ, ನೆಕ್ಸ್ಟ್ ಪ್ಯಾನ್ ಇಂಡಿಯಾಗೆ ಹೋಗಿದ್ದೀನಿ. ಅದು ಹೇಳ್ತೀನಿ. ಅದು ತುಂಬಾ ಚೆನ್ನಾಗಿ ಮಾತಾಡಿದ್ರು ಮಂಜು ಅವರನ್ನ. ಎಸ್, ನಿಜವಾಗ್ಲು ಅದಕ್ಕೆ ಹಂಗೆ ಸುಮ್ನೆ ಕೂತ್ಕೊಂಡು ಕೇಳ್ತಾ ಇನ್ನು ಏನೇನ್ ಮಾತಾಡ್ತಾರೆ ಇನ್ನು ಕೇಳೋಣ. ಆಕ್ಚುಲಿ ಚೆನ್ನಾಗಿದೆ, ಆಕ್ಚುಲಿ ಜಾಬ್ ಶಿಫ್ಟ್ ಆಗ್ಬೋದಲ್ಲ ಅಂತ ಅನಿಸ್ತು. ಬನ್ನಿ ಈ ಕಡೆ, ಆಯ್ತು ಹೇಳಿ. ನೀವು ಆರ್ಟಿಸ್ಟ್ ಆಗ್ಬಿಡಿ, ಟಕ್ಕನಾಗ ನಾವು ನಮ್ಗೇನು ಟ್ರೈನಿಂಗ್ ಬೇಕಾ ಆಕ್ಚುಲಿ ನಮ್ಗೆಲ್ಲ? ಇಲ್ಲ, ನಾನು ಟು ಬಿ ಫ್ರಾಂಕ್ ಇಲ್ಲಿ ಬರ್ತೀನಿ ಅಂತಂದಾಗ ನನಗೆ ತ್ರಿವಿಕ್ರಮ್ ಅವ್ರು ಒಂದು ಮಾತು ಹೇಳಿದ್ರು. ಯಾವಾಗ ಅಂತಂದ್ರೆ ಲಾಸ್ಟ್ ಇಯರ್, ಈ ಮೊನ್ನೆ ಅಲ್ಲದೆ ಲಾಸ್ಟ್ ಇಯರ್ ಬರ್ತ್ಡೇಗೆ ನಾನು ಚಿಟ್ ಚಾಟ್ ತಗೊಂಬರಕ್ ಹೋದಾಗ, ನೀವೊಂದಿನ ಯಾಕೆ ಆರ್ಟಿಸ್ಟ್ ಆಗ್ಬಾರ್ದು, ನೀವು ಪರ್ಸನಾಲಿಟಿ ಎಲ್ಲ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅಂದಾಗ, ಆಗೋಣ ಬ್ರೋ, ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ಅವತ್ತೇನಂದ್ರು ಅಂತಂದ್ರೆ, ಆಗಿ ಅವತ್ತು ನನ್ನ ಜಾಗದಲ್ಲಿ ನೀವು ಇರ್ತಿರಲ್ಲ, ಅವಾಗ ಗೊತ್ತಾಗುತ್ತೆ ನೀವು ಮಾತಾಡ್ಬೇಕಾದ್ರೆ ಹೆಂಗಿರುತ್ತೆ ಅಂತ. ನಾನು ಅವತ್ತು ಯೋಚನೆ ಮಾಡಿದೆ, ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ. ಅದಾದ್ಮೇಲೆ ಈಗ ಗೊತ್ತಾಗ್ತಿತ್ತು ಬರ್ಬೇಕಾದ್ರೆ ಏನಪ್ಪ ಮಾತಾಡೋದು, ಅದರಲ್ಲೂ ನೀವು ಬೇರೆ ಕ್ವಶನ್ಸ್ ಕೇಳ್ತೀರಾ ಅಂತ ಅಲ್ಲ, ಗೊತ್ತು ನಮ್ ಫೀಲ್ಡ್ ಅಲ್ಲಿ ಹೆಂಗ್ ಕೇಳ್ತೀರಾ ಅಂತ. ಬಟ್ ಹಿಂಗಿರ್ತಾರಲ್ಲ ಅಂತ ಹೇಳ್ಬಿಟ್ಟು, ಅಂದ್ರೆ ಈಗ ಆಪೋಸಿಟ್ ಆಗಿ ಡಮ್ಮಿ ಆಂಕರ್ ಕೂತಿದ್ದಾಗ ಏನಾಗುತ್ತೆ ಅಂತಂದ್ರೆ ಡಮ್ಮಿ ಮಾಡ್ಬಿಡ್ಬೋದು, ನಮಗ್ ಗೊತ್ತಿರುತ್ತೆ ಹೆಂಗಿದ್ದಾರೆ ಅಂತ. ಸೊ ಪ್ರೊಫೆಷನಲ್ ಆಗಿ ನೀವು ಕಡಕ್ ಕೇಳ್ತಿದ್ದಾಗ ನಾನು ಸ್ವಲ್ಪ ಬಟ್ ನನ್ಗೆ ನೀವು ಕೇಳಿದ್ರಲ್ಲಿ ಯಾವ್ದು ಡಮ್ಮಿ ಅಂತ ಅನ್ಸಿಲ್ಲ, ಅಂಡ್ ಏನು ಅನ್ಸಿಲ್ಲ. ಬಿಕಾಸ್ ನಾವು ಆಂಕರಿಂಗ್ ಅಂತಾನೆ ಅನ್ಸಿಲ್ಲ, ಇದೇನು ಫನ್ ಕನ್ವರ್ಸೇಷನ್, ಫ್ರೆಂಡ್ಲಿ ಕಾನ್ವರ್ಸೇಷನ್ ಅಂತ ಅನ್ನಿಸ್ತು. ಸೊ ಅವತ್ ತ್ರಿವಿಕ್ರಮ್ ಅವ್ರು ಹೇಳಿದಾಗ ನನ್ಗೆ ಹುಷಾರಾಗಿರ್ಬೇಕು, ಬಟ್ ಇವತ್ತು ಪ್ರಿಪೇರ್ ಆಗ್ಬೇಕು, ಕಥೆಯಲ್ಲಿ ಬಿಟ್ಕೊಡ್ಬಾರ್ದು ಅಂತ ಗುರುದತ್ ಅವ್ರು ಹೇಳಿದ್ರು. ಕಥೆಯಲ್ಲಿ ನಾನು ಏನು ಹೇಳಲೇ ಇಲ್ವಲ್ಲ ಬಿಟ್ಕೊಡೋದಕ್ಕೆ, ಅದೊಂದಿತ್ತು. ಅದಾದ್ಮೇಲೆ ಇವತ್ತು ನಾನೇನು ಪ್ರಿಪೇರ್ ಆಗಿಲ್ಲ, ಅದೇ ನನ್ನ ಪ್ಲಸ್ ಪಾಯಿಂಟ್. ನಾನು ಅದಕ್ಕೆ ಅವ್ರಿಗೆ ಆನ್ ಸ್ಪಾಟ್ ಹೋಗಿ ನಾನು ಪ್ರಿಪೇರ್ ಆಗ್ತೀನಿ, ಅದೊಂದು ನನ್ನ ಪ್ಲಸ್ ಪಾಯಿಂಟ್. ತುಂಬಾ ದೊಡ್ಡ ಇಂಟರ್ವ್ಯೂಸ್ ಇದ್ರೆ ಒಂದಷ್ಟು ಲೈನ್ಸ್ ಹಾಕೊಂಡಿರ್ತೀನಿ, ಏನೇ ಆಗಿರ್ಬೋದು. ಬಟ್ ಯಾವುದೇ ಒಂದು ಕ್ಯಾರೆಕ್ಟರ್ಗೆ ಹೋದಾಗ ಅವ್ರು ಹೇಳೋ ವರ್ಷನ್ ನಾವು ಕೊಟ್ಬಿಟ್ಟಾಗ ಕಂಪ್ಲೀಟ್ ಆಗಿ ಅವ್ರಿಗೆ ಇಷ್ಟ ಆದ್ರೆ ಸಾಕು, ಡೈರೆಕ್ಟರ್ಗೆ ಇಷ್ಟ ಆಯ್ತು ಅಷ್ಟೇ. ಅದಕ್ಕೆ ಅವ್ರು ನಂಗೆ ಪ್ರೊಫೆಷನಲ್ ಆಕ್ಟರ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟವ್ರೆ. ಫೈನಲಿ ಇವಾಗ ಇದೆ ರಿಲೀಸ್ ಆಗ್ತಾ ಇದೆ. ಫಸ್ಟ್ ಸ್ಟಾರ್ಟಿಂಗ್ 2 ಎಪಿಸೋಡ್ ಬರುತ್ತೆ, ಆ ನಂತರದಲ್ಲಿ 1 ವೀಕ್ ಬಿಟ್ಟು 2 ಎಪಿಸೋಡ್ಸ್ ಬರುತ್ತೆ. ಓಕೆ, ನಮ್ಮ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
ಫಸ್ಟಿಗೆ ಬಾಸ್ ಟಿವಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಗುರುದತ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇಲ್ಲೇ ಎಷ್ಟೋ ಜನ ಸೆಲೆಬ್ರಿಟಿಗಳಿಗೆ ಇಂಟರ್ವ್ಯೂ ಅಲ್ವಾ? ಮಾಡಿದ್ದೆ. ಇವತ್ತು ನಾನು ಒಂದು ಅತಿಥಿಯಾಗಿ ಬಂದಿದ್ದೀನಿ, ಸೆಲೆಬ್ರಿಟಿ ಅಂತ ಹೇಳಲ್ಲ, ಅತಿಥಿಯಾಗಿ ಬಂದಿದ್ದೀನಿ. ಅಂಡ್ ಥ್ಯಾಂಕ್ ಯು ನಿಮಗೆ, ಬಿಕಾಸ್ ಯಾಕಂತಂದ್ರೆ ಅವರು ನಂತರನೇ ಲೋಗೋ ಹಿಡ್ಕೊಂಡ್ ಬರ್ತಾನಲ್ಲ, ಏನಕ್ಕೆ ನಾನು ಅವ್ನಿಗೆ ಯಾಕೆ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ಬೇರೆ ಆಂಕರ್ನ ಇಡ್ಬೋದಿತ್ತು. ಬಟ್ ನೀವು ಅದನ್ನೇನು ಮನ್ಸಕ್ಕೆ ತಗೊಳ್ದೆ ನನಗೆ ಕೂಲಾಗಿ ಖುಷಿ ಆಯ್ತು. ನಾನು ಕುತ್ಕೊಂಡು ಮಂಜು, ನಂಗೆ ಆಕ್ಚುಲಿ ನೀವು ಬರ್ತೀರಾ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ. ಇವ್ರು ಬಂದ್ಮೇಲೆ ಹೇಳಿದ್ದು ಮಂಜು ಅವರು ಬರ್ತಿದ್ದಾರೆ ಅಂತ. ಅವಾಗ ನಂಗೆ ತುಂಬಾ ಖುಷಿ ಆಯ್ತು. ಸೊ ಆ ಥರ ಈಗೋ ಏನು ಇಟ್ಕೊಳ್ದಿದ್ದಂಗೆ ಕ್ವಶನ್ ಕೇಳಿದ್ದಕ್ಕೆ, ಎಂಕರೇಜ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಬಾಸ್ ಟಿವಿಗೆ ನಾನು ತುಂಬಾನೇ ಧನ್ಯವಾದಗಳನ್ನ ಹೇಳ್ತೀನಿ. ಬಿಕಾಸ್ ಯಾಕಂತಂದ್ರೆ ನಿಮ್ಮಿಂದಾನೇ ನನಗೆ ಕರ್ನಾಟಕದಲ್ಲಿ ಹಾಗೇನೆ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ನೇಮ್ ಸಿಕ್ಕಿರುವಂಥದ್ದು ಆಂಕರ್ ಆಗಿ. ಸೊ ಈಗ ಆಕ್ಟಿಂಗ್ಗೆ ಅಂಬೆಗಾಲಿಟ್ಟು ಹೋಗ್ತಾ ಇದ್ದೀನಿ. ಅದು ಕೂಡ ನಿಮ್ಮಿಂದಾನೇ ಶುರುವಾಗಲಿ. ಮುಂದಿನ ದಿನಗಳಲ್ಲಿ ಬಾಸ್ ಆಗೋದು ಬೇಡ, ನಾನು ಒಳ್ಳೆ ಕಲಾವಿದನಾಗ್ತೀನಿ. ಅದಕ್ಕೆ ನಿಮ್ಮ ಎಂಕರೇಜ್ ಇರಲಿ. ಅಂಡ್ ಎಲ್ಲ ನೋಡ್ತಾ ಇರೋಂಥ ವೀಕ್ಷಕರಿಗೆ, ಇಷ್ಟು ದಿನ ನಾನು ಆಂಕರಿಂಗ್ ನೋಡಿದ್ರಿ, ತೀಡ್ತಾ ಇದ್ರಿ, ಈಗ ಆಕ್ಟಿಂಗ್ ನೋಡ್ತಾ ಇದ್ದೀರಾ. ಏನಾದರೂ ಸರಿ ತಪ್ಪುಗಳಿದ್ರೆ ಖಂಡಿತವಾಗ್ಲೂ ತಿಳಿಸಿ, ಖಂಡಿತವಾಗ್ಲೂ ತಿದ್ಕೊಳ್ತೀನಿ. ಹೊಸ ಕಲಾವಿದರಿಗೆ ನಮ್ಮ ಈ ಬೆಂಗಳೂರಿನ ಆ ಒಂದು ಘಟನೆ ವೆಬ್ ಸೀರೀಸ್ 4 ಹಂತಗಳಲ್ಲಿ ರಿಲೀಸ್ ಆಗ್ತಾ ಇದೆ, ಅಂದರೆ ಎಪಿಸೋಡ್ ವೈಸ್ 26ನೇ ತಾರೀಕು ಮತ್ತು ಜುಲೈ 3. ಸೊ ದಯವಿಟ್ಟು ನೋಡಿ, ಅರಸಿ, ಆಶೀರ್ವಾದ ಮಾಡಿ. ಹಾಗೆಯೇ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಾವೇನೂ ಮಾಡೋದಕ್ಕಾಗಲ್ಲ. ಬಟ್ ಏನಂತಂದರೆ ನಾವು ಏನು ಮಾಡಿದ್ದೀವಿ ಇಲ್ವಾ ಅನ್ನೋದನ್ನು ನೋಡಿಬಿಟ್ಟು ನಿಮ್ಮ ಕಮೆಂಟ್ಸ್ ಹಾಕಿದ್ರೆ ಅದು ನಮಗೆ 100 ರೂಪಾಯಿ ಕೊಟ್ಟಷ್ಟಲ್ಲ, 1000 ರೂಪಾಯಿ ಕೊಟ್ಟಷ್ಟು ಖುಷಿ ಆಗುತ್ತೆ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವೇ ಎಂಡ್ ಮಾಡಂಗ್ ಕಾಣ್ತಿದ್ದೀರಾ ಏನು? ಎಂಡಿಂಗ್ ಮಾಡಿ ಅಭ್ಯಾಸ ಇಂಟರ್ವ್ಯೂ, ಅದಕ್ಕೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ದೀಪಕ್ ಅವರೇ, ನೀವು ಏನ ಹೇಳಕ್ ಇಷ್ಟ? ಆಕ್ಚುಲಿ ಆಲ್ಮೋಸ್ಟ್ ಕಾಪಿ ಪೇಸ್ಟೇ. ಕಾಪಿ ಪೇಸ್ಟ್, ಕಂಟ್ರೋಲ್ ವಿ, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ. ಬಟ್ ನಾನು ಹೇಳೋದೇನಂದ್ರೆ, ಎವ್ರಿ ಒನ್ ಈ ತಂಡದಲ್ಲಿರೋ ಪ್ರತಿಯೊಬ್ರು ಹಾನೆಸ್ಟ್ ಆಗಿ ಎಫರ್ಟ್ಸ್ ಹಾಕಿದ್ದಾರೆ ಬೆಂಗಳೂರಿನ ಆ ಒಂದು ಘಟನೆ ಅನ್ನೋ ವೆಬ್ ಸೀರೀಸ್ಗೆ. ಸೊ ದಯವಿಟ್ಟು ನೋಡಿ, ಏನೇ ಕರೆಕ್ಷನ್ಸ್ ಇದ್ರೂ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಮತ್ತೆ ನೋಡಿದ ತಕ್ಷಣ ಇನ್ನೊಬ್ರಿಗೆ ಶೇರ್ ಮಾಡಿ. ಒಂದಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ನಮ್ಮಂಥವ್ರು 1000 ಟೀಮ್ ಹುಟ್ಕೊಳ್ಳುತ್ತೆ, ನಂಬಿಕೆ ಹುಟ್ಟಿಸ್ದಂಗೆ ಆಗುತ್ತೆ ನಮ್ಮ ಟೀಮ್ಗೆ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕೆ. ಸೊ ಅದ್ರ ಜೊತೆಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಬಾಸ್ ಟಿವಿ ಟೀಮ್ಗಾಗಿರ್ಬೋದು, ಮತ್ತೆ ನಮ್ಮ ಆಂಕರ್ ಮೇಡಮ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಮಂಜು ಬೈ. ಇದು ನನ್ನ ಫಸ್ಟ್ ಚಾನಲ್ ಪಾಡ್ಕಾಸ್ಟ್ ಅಲ್ಲಿ ಕೂರ್ತಾ ಇರೋದು, ಫಸ್ಟ್ ಯೂಟ್ಯೂಬ್ಸ್ ಅಲ್ಲಿ ಕೂತಿದ್ದೆ. ಸೊ ಥ್ಯಾಂಕ್ ಯು ಗುರುದತ್ ಬೈ ಅಂಡ್ ಟೀಮ್, ಅಮಿತ್ ಆಗಿರ್ಬೋದು, ಎಸ್ಪೆಷಲಿ ಬೆಂಗಳೂರಿನ ಆ ಒಂದು ಘಟನೆ ಪ್ರತಿಯೊಂದು ಟೀಮ್ ಮೆಂಬರ್ಸ್ಗೂ ಥ್ಯಾಂಕ್ ಯು. ಎಸ್, ನಂದೊಂದಿದೆ. ಆಕ್ಚುಲಿ ನಮ್ಮ ಪಾರ್ಟ್ನರ್ ಒಬ್ಬ ಬರ್ಬೇಕಿತ್ತು, ಆಕ್ಚುಲಿ ರೋಹಿತ್ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಅಲ್ಲಿ ಇಂಟರ್ವ್ಯೂ ಕೊಡ್ತಿದ್ದಾರೆ, ಅದಕ್ಕೆ ಇಲ್ಲಿ ಇಂಟರ್ವ್ಯೂ ಬರಲಿಲ್ಲ. ಸೊ ಅವರಿಗೆ ಅಂಡ್ ಇಡೀ ತಂಡಕ್ಕೆ, ನಮ್ಮ ಹೀರೋಯಿನ್ ಆಗಿರ್ಬೋದು, DOP ಆಗಿರ್ಬೋದು, ದೀಪಕ್ ಆಗಿರ್ಬೋದು, ರೋಹಿತ್ ಆಗಿರ್ಬೋದು, ಮನೋಹರ್, ಆಮೇಲೆ ಇನ್ನೂ ಒಂದಷ್ಟು ಜನ ನನ್ನ ಕಾಂಬಿನೇಷನಲ್ಲಿ ಬಂದಿರುವಂಥ ಆರ್ಟಿಸ್ಟ್ಗಳು ಇವರೆಲ್ಲನೂ, ಇವ್ರಿಗೆಲ್ಲರಿಗೂ ಕೂಡ ಸ್ಕ್ರೀನ್ ಪೇಸಲ್ಲಿ ನನಗೆ ಡೈಲಾಗ್ಸ್ ಹೇಳೋದಕ್ಕಾಗಿರ್ಬೋದು, ಎಕ್ಸ್ಪ್ರೆಷನ್ ಕೊಟ್ಟಿದ್ದಕ್ಕಾಗಿರ್ಬೋದು ಥ್ಯಾಂಕ್ ಯು. ಆ್ಯಂಡ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಗುರು ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನಾನು ಚೆನ್ನಾಗಿ ತೋರಿಸಿದ್ದಕ್ಕೆ DOP ಅಮಿತ್ ಅವ್ರಿಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ರೋಹಿತ್ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ಬಿಕಾಸ್ ಇಡೀ ಟೀಮ್, ಯಾಕಂದರೆ ಅಷ್ಟು ಫನ್ ಆಗಿತ್ತು. ಬಟ್ ಅವರು ಒಂದು ಇಂಟರ್ವ್ಯೂ ಅಲ್ಲಿದ್ದಾರೆ, ಹಾಗಾಗಿ ಬರೋಕ್ಕಾಗಿಲ್ಲ. ಅವ್ರಿಗೂ ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಿಮ್ಮ ಚೈಲ್ಡ್ಹುಡ್ ಕನಸು ನನಸಾಗಿದೆ. ಹಾಗಾದ್ರೆ ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ ಅಂದ್ರೆ ನನ್ ಕನಸು ಅಂದ್ರೆ ನಾನು ಹಿಂಗೇ ಇಟ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ನನ್ಗೆ ಏನಂತಂದ್ರೆ ಆ ಪ್ರೆಸೆಂಟ್ ನ ಎಂಜಾಯ್ ಮಾಡ್ತೀನಿ ನಾನು, ಅಷ್ಟೇನೆ. ಆಯ್ತು, ಓಕೆ, ಪ್ರೆಸೆಂಟ್ ಎಂಜಾಯ್. ಈಗ ನೋಡಿ, ಆಂಕರಿಂಗ್ ಆಗ್ಬೇಕಾಯ್ತು. ಆಂಕರಿಂಗ್ ನಾನು ಕಾಲೇಜ್ ಡೇಸ್ ಅಲ್ಲೇ ಆದೆ. ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅನ್ನೋಂಥದ್ದು ಬರ್ತು. ಅದು ಈ ಲೆವೆಲ್ಗೆ ಈಗ ಬಂದಿದ್ದೀನಿ. ಅದು ಗೊತ್ತಿಲ್ಲ ಎಷ್ಟು ಜನಕ್ಕೆ ರೀಚ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಈಗೆಲ್ಲ ಎಲ್ಲ ಹೇಳ್ಬಿಟ್ರೆ ಇನ್ ಮಗ ಏನ್ ಸಾಧನೆ ಮಾಡಿದ, ನಾನು ಇನ್ನೂ ಸಾಧನೆ ಮಾಡ್ಬೇಕಾಗಿರೋಂಥದ್ದು ಇನ್ನೂ ಬೇಜಾನಿದೆ. ಬಟ್ ಈ ಮಟ್ಟಕ್ಕೆ ಬಂದಿದೀವಲ್ಲ, ಅದು ಖುಷಿ ವಿಚಾರ. ಅದನ್ನ ನಾವು ಪಾಸಿಟಿವ್ ಆಗಿ ತಗೊಂಡಾಗ ಬೇರೊಬ್ರು ಎಷ್ಟೋ ಜನ ಇಲ್ಲಿ ಬರಬೇಕು, ಇಲ್ಲಿ ಕುತ್ಕೋಬೇಕು, ಆಂಕರಿಂಗ್ ಮಾಡ್ಬೇಕು ಅಂತವ್ರಿಗೆ ಆಗೋದೇ ಇಲ್ಲ. ಬಟ್ ನಾವು ಈ ಮಟ್ಟಕ್ಕೆ ಬಂದಿದೀವಿ ಅಂತಂದ್ರೆ ಅದು ನಮ್ಗೆ ದೇವ್ರು ಕೊಟ್ಟಿರೋಂಥ ಒಂದು ವರ. ಅಂಡ್ ಹಾಗೇನೆ ನಮ್ಮ ಟ್ಯಾಲೆಂಟ್, ದೇವ್ರು ನಮ್ಗೆ ಟ್ಯಾಲೆಂಟ್ ಕೊಟ್ಟಿದ್ದಾರೆ, ನಾವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದೀವಿ, ಬಂದಿದೀವಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ಆಕ್ಟಿಂಗ್ ಅನ್ನೋದಿತ್ತು, ಆಕ್ಟಿಂಗ್ ಆಯ್ತು. ಪೊಲೀಸ್ ಅಂದು ಅದರಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಅದನ್ನ ಸಾಕು, ಅಷ್ಟೇನೆ. ನೆಕ್ಸ್ಟ್ ಏನಾದ್ರು ಆಕ್ಟಿಂಗ್ ಅಲ್ಲಿ ಸಿಕ್ಕಿದ್ರೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ, ಇಲ್ಲ ಅಂತಂದ್ರೆ ಆಂಕರಿಂಗ್ ಇರುತ್ತಲ್ಲ. ಇದು ಫಸ್ಟ್ ಟೈಮ್ ನಾನು ಅಂದ್ರೆ ನೀವು ಆಂಕರು, ನಾನು ಆಂಕರು, ಇಬ್ರು ಮುಖಾಮುಖಿಯಾಗಿ ಮಾತಾಡ್ತಿರೋದು ಫಸ್ಟ್ ಟೈಮ್. ಆಕ್ಚುಲಿ ಒಂದೇ ಒಂದು ಚಿಟ್ ಚಾಟ್ಗೆ ಇಬ್ರು ಜಗಳ ಹೋಗಿದ್ವಿ, ಬಟ್ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿರ್ಲಿಲ್ಲ. ಚೂರಲ್ಲೇ ಮುಗ್ದೋಯ್ತು. ಚೂರಲ್ಲೇ ಮುಗ್ದೋಯ್ತು. ಅವ್ರು ನಾನು ಸರಿ ಆಯ್ತು ತಗೊಳ್ಳಿ ಅಂತ, ಲೇಡೀಸ್ ಫಸ್ಟ್ ಅಂತ ಬಿಟ್ಬಿಟ್ಟೆ ಅದಕ್ಕೆ. ಸೊ ಸೀರಿಯಸ್ಲಿ ನಂಗೆ ತುಂಬಾ ಖುಷಿ ಆಯ್ತು ನಿಮ್ಮ ಎಲ್ರ ಜೊತೆಗೂ ಮಾತಾಡಿ. ಸೊ ನಮ್ಮ ಬಾಸ್ ಟಿವಿ ಕಡೆಯಿಂದ, ಹಾಗೆ ಪರ್ಸ್ನಲಿ ನನ್ನ ಕಡೆಯಿಂದ ನಿಮ್ಮ ಈ ಪ್ರಾಜೆಕ್ಟ್ಗೆ ಆಲ್ ದ ಬೆಸ್ಟ್. ಮತ್ತೆ ಇನ್ನೂ ಜಾಸ್ತಿ ಇದೇ ರೀತಿ ಕಂಟೆಂಟ್ಗಳನ್ನ ಕೊಡ್ತಾ ಇರಿ, ಒಳ್ಳೊಳ್ಳೆ ಸಿನಿಮಾ ಮಾಡಿ. ಸೊ ಹೋಲ್ ಟೀಮ್ಗೆ ನನ್ನ ಕಡೆಯಿಂದ, ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ
ಆದಷ್ಟು ಬೇಗ ನೀವು ಕೂಡ ನಮ್ಮ ಟೀಮ್ ಸೇರ್ಪಡೆ ಆಗ್ತಾರೆ ಅನ್ನೋಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅಲ್ಲಿ ಡೈರೆಕ್ಟರ್ ಕುತ್ಕೊಂಡು ನೋಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ನಿಮ್ಗೂ ಕೂಡ ವೆಲ್ಕಮ್ ಆನ್ ಬೋರ್ಡ್ ಒಂದು ಪೋಸ್ಟ್ ಹಾಕೋಣ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಪ್ರೀತಿಯ ಬಾಸ್ ಟಿವಿ ವೀಕ್ಷಕರಿಗೆ ಅಂಡ್ ಈ ಒಂದು ಆಪರ್ಚುನಿಟಿ ಕೊಟ್ಟಂತಹ ಬಾಸ್ ಟಿವಿ ತಂಡಕ್ಕೆ ತುಂಬಾನೇ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಾನು ನಿನ್ನೆ ಕೇಳಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಆಯ್ತು ಇದು ನಿಮ್ಮ ಚಾನಲ್, ನೀವು ಯಾವಾಗಾದ್ರೂ ಬರ್ಬೋದು ಅಂತಂದ್ರು. ಹೊಸಬರಿಗೆ ನಾವು ಕೇಳಿದ ತಕ್ಷಣ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾರೆ. ಬಟ್ ನೀವು ಬಂದು ನೀವು ಮಾಡ್ಕೊಂಡು ಹೋಗಿ, ನಿಮ್ಗೆ ಖಂಡಿತವಾಗ್ಲೂ ಸಪೋರ್ಟ್ ಇರುತ್ತೆ ಅನ್ನೋವಂಥದ್ದು. ಯಾವುದೇ ₹1 ಕೂಡ ತಗೊಳ್ದಿದ್ದಂಗೆ ಎಂಕರೇಜ್ ಮಾಡ್ತಾ ಇರೋದಕ್ಕೆ ನಮ್ಮ ಇಡೀ ತಂಡದ ಕಡೆಯಿಂದ, ಬೆಂಗಳೂರಿನ ಆ ಒಂದು ಘಟನೆ, ಆ ಟೀಮ್ ಕಡೆಯಿಂದ ಧನ್ಯವಾದಗಳು. ಅಂಡ್ ಎಲ್ಲ ಸ್ಪೆಷಲ್ ಆಗಿ ನಮ್ಮ ವ್ಯೂವರ್ಸ್ಗೆ ನಿಮ್ಮಿಂದಲೇ ನಾವು. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ, ಇದು ಬೆಂಗಳೂರಿನ ಆ ಒಂದು ದಿನಗಳು, ಟೀಮ್ ಜೊತೆಗಿನ ಮಾತು, ಒಂದಷ್ಟು ಹರಟೆ ಮಾತುಕತೆ. ಸೊ ಇದೇ ಸಿನಿಮಾ, ನೆಕ್ಸ್ಟ್ ವೆಬ್ ಸೀರೀಸ್ ಬರ್ತಾ ಇದೆ. ನೀವೆಲ್ಲರೂ ಕೂಡ ಹರಿಸಿ ಆಶೀರ್ವಾದ ಮಾಡ್ತೀರಾ ಅನ್ನುವಂಥ ಹೋಪ್ ನಮಗಂತೂ ಇದ್ದೇ ಇದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.